ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವತ್. ಜಾತಿ ಜನಗಣತಿ ವಿರೋಧಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆಯಲ್ಲಿ ಸುಮಾರು 8,000ದಿಂದ 9,000 ಜನರೊಂದಿಗೆ ಸೇರಿಕೊಂಡು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಮೆರವಣಿಗೆ ಮುಖಾಂತರ ನಡೆಸಲಾಯಿತು. ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಮತ್ತು ವಿವಿಧ ಮಠಾಧೀಶರಿಂದ ಕಾರ್ಯಕ್ರಮ. ನಗರದ ಹೊರವಲಯದ ಕಲ್ಯಾಣ ಮಂಟಪದಲ್ಲಿ ಸಭೆ, ಅಲ್ಲಿಂದ ನೂತನ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪ್ರತಿಭಟನೆ ಮೆರವಣಿಗೆ. ನಗರ ಶಾಸಕ ಡಾ ಶಿವರಾಜ ಪಾಟೀಲ್ ನೇತೃತ್ವದಲ್ಲಿ ಕಾರ್ಯಕ್ರಮ. ಜಿಲ್ಲೆಯ ಹಲವು ಮಠಾಧೀಶರು ಭಾಗಿ. ಜಾತಿ ಜನಗಣತಿ ರದ್ದುಪಡಿಸಿ ಪುನಃ ಜಾತಿ ಗಣತಿ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಮೂಲಕ ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲಾ ಮತ್ತು ಎಲ್ಲ ಕ್ಷೇತ್ರದ ಹಾಲಿ ಮತ್ತು ಮಾಜಿ ಶಾಸಕರುಗಳು, ಲಿಂಗಾಯತ್ ಸಮುದಾಯದವರು, ಎಲ್ಲ ಗಣ್ಯರುಗಳು, ಎಲ್ಲ ಮಠದ ಸ್ವಾಮಿಗಳು ಉಪಸ್ಥಿತರಿದ್ದರು. ವರದಿ ಗಾರಲದಿನ್ನಿ ವೀರನಗೌಡ. ಒಂದು ವೇಳೆ ತಂದಪ್ಪ ಅಂದ್ರೆ ಅವ್ರದವ್ರು ಮಾಡಬಾರ್ದು. ಉಗ್ರವಾದ ಹೋರಾಟ ತಾನಾಗಿ ಆಗ್ತೈತೆ. ಅವ್ರು ಹೇಳೋದಕ್ಕೆ ನಾವು ಈಗ ಎಲ್ಲ ಬಹಳಷ್ಟು ಸಮುದಾಯದವರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಹೋರಾಟ ಸ್ವಪಕ್ಷದವರೇ ಆರೋಪ ಮಾಡ್ತಾ ಇದ್ರು ಕೂಡ ಯಾಕೆ ಇದನ್ನ ಮಾಡ್ತಾ ಇದ್ದಾರೆ? ಅನ್ಯಾಯ ಆದ್ಮೇಲೆ ಮಾಡೋರು ಅವರು ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂತ ವರದಿ ಸಂಪೂರ್ಣ ಅವೈಜ್ಞಾನಿಕವಾದಂತದ್ದು. ಈ ವರದಿ ಯಾವುದೇ ಕಾರಣಕ್ಕೂ ನಮ್ಮ ಸಮಾಜ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದಲ್ಲಿ ಹೊಸ ಜಾತಿ ಗಣತಿ ಮಾಡಬೇಕು ಮತ್ತು ಇದ್ರ ಜೊತೆಗೆ ವೀರಶೈವ ಸಮಾಜ ಜೊತೆಗೆ ಅನೇಕ ಹಿಂದುಳಿದ ಸಮಾಜಗಳಿಗೂ ಅನ್ಯಾಯ ಆಗಿದೆ. ಇವತ್ತು ಉಪ್ಪಾರ ಭಗೀರಥ ಸಮಾಜ, ಗಂಗಾಮತ ಸಮಾಜ, ಯಾದವ್ ಸಮಾಜ, ಸವಿತಾ ಸಮಾಜ, ಮಡಿವಾಳ ಸಮಾಜ, ಎಲ್ಲ ಸಮಾಜಕ್ಕೂ ಅನ್ಯಾಯ ಮಾಡುವಂತ ಕೆಲಸ ಮಾಡಿ ಇವತ್ತು ಯಾವುದೋ 1-2 ಸಮಾಜಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಆಗಿದೆ. ಇವತ್ತು ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡಲಿಕ್ಕೆ ಈ ಒಂದು ವರದಿ ತಂದಂತಿದೆ. ಇದು ಏನಾದರೂ ಮಂಡನೆಯಾಗಿ ಸ್ವೀಕಾರ ಆದಲ್ಲಿ ಉಗ್ರವಾದ ಪ್ರತಿಭಟನೆ ರಾಜ್ಯದಲ್ಲಿ ನಮ್ಮ ಸಮಾಜ, ನಮ್ಮ ಜೊತೆ ಎಲ್ಲ ಹಿಂದುಳಿದ ಸಮಾಜಗಳು ಹಮ್ಮಿಕೊಳ್ತವೆ ಅಂತೇಳಿ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಜೈಪುರ ಗ್ರಾಮ ದೇವತೆ ಶ್ರೀ ದುರ್ಗಾಂಬಾ ದೇವಿಯ 26ನೇ ವರ್ಷದ ಜಾತ್ರಾ ಮಹೋತ್ಸವ ಸಂಪನ್ನ. ಜೈಪುರ ಗ್ರಾಮದಲ್ಲಿ ನೆಲೆಸಿ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಬರುತ್ತಿರುವ ಗ್ರಾಮ ದೇವತೆ ಶ್ರೀ ದುರ್ಗಾಂಬಾ ದೇವಿ ಶಕ್ತಿ ದೇವತೆಯಾಗಿದ್ದು, ಈ ದೇವಿಯ ಜಾತ್ರಾ ಮಹೋತ್ಸವಗಳಲ್ಲಿ ಜೈಪುರ ಗ್ರಾಮಸ್ಥರ ಒಳಗೊಂಡಂತೆ ತಣಿಗೆಬೈಲು, ಹುಣಸೆಬೈಲು, ನಂದಿಬಟ್ಲು, ವರ್ತೇಗುಂಡಿ ಸೇರಿದಂತೆ ವಿವಿಧ ಗ್ರಾಮಗಳ ನೂರಾರು ಭಕ್ತಾದಿಗಳು ಪಾಲ್ಗೊಳ್ಳುತ್ತಾ ಬರುತ್ತಿದ್ದಾರೆ ಎಂದು ದೇವಾಲಯ ಸಮಿತಿ ಅಧ್ಯಕ್ಷ ಆರ್ ಮಂಜುನಾಥ್ ತಿಳಿಸಿದರು. ಶ್ರೀ ದುರ್ಗಾಂಬಾ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಗ್ರಾಮದ ಪ್ರತಿ ಮನೆಯಿಂದಲೂ ಕಳಸದಾರತಿಗಳನ್ನು ಮೆರವಣಿಗೆಯ ಮೂಲಕ ಶ್ರೀದೇವಿಯ ದೇವಸ್ಥಾನಕ್ಕೆ ತಂದು ಪೂಜೆ ಸಲ್ಲಿಸಿ ಮಹಾ ಮಂಗಳಾರತಿ ಮಾಡಿದ ನಂತರ ಪ್ರತಿ ಮನೆಯಿಂದಲೂ ತರುವ ಕಳಸದಾರತಿಗಳಿಂದ ಶ್ರೀ ದುರ್ಗಾಂಬಾ ದೇವಿಗೆ ಆರತಿ ಬೆಳಗಿ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆ ಬೆಳೆಯಾಗಲಿದ್ದು ಬೇಡಿಕೊಂಡು ನಂತರ ಪ್ರತಿ ಮನೆಯಿಂದಲೂ ತರಲಾಗಿದ್ದ ಕಳಸದಾರತಿಗಳನ್ನು ವಾಪಸ್ಸು ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗಿ ಅವರವರ ಮನೆ ದೇವರುಗಳಿಗೆ ಕಳಸದಾರತಿ ಮಾಡುವುದು ವಾಡಿಕೆಯಾಗಿದ್ದು, ಪ್ರತಿ ವರ್ಷವೂ ಈ ಸಂಪ್ರದಾಯವನ್ನು ಅತ್ಯಂತ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡುತ್ತಾ ಬರುತ್ತಿದ್ದು ಜಾತ್ರಾ ವಿಶೇಷ ಕಾರ್ಯಕ್ರಮವಾಗಿದೆ. ಈ ಸಂದರ್ಭದಲ್ಲಿ ದೇವಾಲಯ ಸಮಿತಿ ಪದಾಧಿಕಾರಿಗಳಾದ ಜಿ ರಾಮಣ್ಣ, ಈಶ್ವರ್ ನಾಯಕ್, ಆರ್ ಮಂಜುನಾಥ್, ಅಣ್ಣಪ್ಪಗೌಡ, ಈಶ್ವರ್ ನಾಯಕ್, ಹೇಮ್ಲಾ ನಾಯಕ್ ಮುಂತಾದವರು ಹಾಜರಿದ್ದರು. ಶ್ರೀದೇವಿಯ ಪೂಜಾ ಕಾರ್ಯಕ್ರಮಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು. ಪ್ರದೀಪ HE, NKS TV4 ನ್ಯೂಸ್, ತರೀಕೆರೆ. ಮಂಡ್ಯ ತಾಲೂಕಿನ ಸತನೂರು ಮುದ್ದನಘಟ್ಟ MG ಬಡಾವಣೆಯಲ್ಲಿ 2.50 ಕೋಟಿ ಅನುದಾನದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಂಡ್ಯ ಶಾಸಕ ಗಣಿಗಾರ ರವಿಕುಮಾರ್ ಚಾಲನೆ ನೀಡಿದರು. ಸತನೂರು ಗ್ರಾಮದ ಕೆರೆಯನ್ನು 2 ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುವುದು, ಮುದ್ದನಘಟ್ಟ ಮತ್ತು MG ಬಡಾವಣೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಕಾಲೋನಿಯಲ್ಲಿ 50 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಪಡಿಸುವ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ತ್ಯಾಪಸಂದ್ರ ಉಮೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಧುಕರ್, ಕುಮಾರ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಮೈಸೂರಿನ ಜಯದೇವ ನಗರದಲ್ಲಿ ಸಂವಿಧಾನ ಶಿಲ್ಪಿ ಡಾ BR ಅಂಬೇಡ್ಕರ್ ಯುವ ಸೇನೆ ವತಿಯಿಂದ 134ನೇ ಡಾ BR ಅಂಬೇಡ್ಕರ್ ಹುಟ್ಟುಹಬ್ಬವನ್ನು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಟಿ ದೇವೇಗೌಡರವರು ದೀಪ ಬೆಳಗಿಸಿ ಡಾ BR ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಅದ್ದೂರಿಯಾಗಿ ಆಚರಿಸಲಾಯಿತು.
ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಟಿ ದೇವೇಗೌಡರವರು ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾನತೆ ಸಿಗಲೆಂದು ಸಂವಿಧಾನವನ್ನು ರಚಿಸಿದ್ರು. ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗೆ ಸೀಮಿತವಾದವರಲ್ಲ, ರಾಷ್ಟ್ರದ ಎಲ್ಲ ಜನರಿಗೂ ಸೀಮಿತವಾದವರು. ರಾಷ್ಟ್ರದಲ್ಲಿ ಯಾವುದಾದ್ರೂ ಒಂದು ಹಬ್ಬವನ್ನು ಆಚರಣೆ ಮಾಡುವುದು ಇದ್ದರೆ ಅದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಮಾತ್ರ. ಜಯದೇವ ನಗರದಲ್ಲಿ ಇಷ್ಟು ಅದ್ದೂರಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸುವುದಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು. ನಂತರ ಜಿಟಿ ದೇವೇಗೌಡರವರು ಅನ್ನ ಸಂತರ್ಪಣೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಸೇನೆ ಅಧ್ಯಕ್ಷ, ಉಪಾಧ್ಯಕ್ಷರುಗಳು ಹಾಗೂ ನಗರ ಪಾಲಿಕೆ ಸದಸ್ಯರುಗಳು, ಮೊಹಲ್ಲಾ ನಿವಾಸಿಗಳು ಮತ್ತು ಮುಖಂಡರುಗಳು ಹಾಜರಿದ್ದರು. ವರದಿ ಟಿಎಸ್ ಶಶಿಕಾಂತ್, ಎನ್ಕೆಎಸ್ ಟಿವಿ4. ಹಬ್ಬದೋಪಾದಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀರಿ. ಆಚರಣೆಯನ್ನು ಮಾಡಲಿಕ್ಕೆ ಶಿವಕುಮಾರ ಸ್ವಾಮಿಯವರು, ಸೋಮಯ್ಯನವರು, ರಮೇಶ್ ಅವರು, ವೆಂಕಟೇಶ್, ಆಚಪ್ಪ, ಶಿವಣ್ಣ, ವಸಂತ, ಪ್ರಕಾಶ್, ಕೆಂಪಣ್ಣ, ಪುಟ್ಟಸ್ವಾಮಿಯವರು, ಯಜಮಾನರುಗಳು, ತಾಯಂದಿರು ಎಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಸೇರಿ ಇವತ್ತು ಪಾಲ್ಗೊಂಡಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ನನ್ನ ಆರ್ಥಿಕ ಸ್ವಾಗತ, ಶುಭಾಶಯಗಳು, ಅಭಿನಂದನೆಗಳು, ನಮಸ್ಕಾರ. ಬಂಧುಗಳೇ, ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಂದು 75 ವರ್ಷಗಳಾಗಿದೆ. 75 ವರ್ಷದಲ್ಲಿ ಇವತ್ತೇನು 134ರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಕೂಡ ಪ್ರಪ್ರಥಮ ಬಾರಿಗೆ ಕೇಂದ್ರ ಸರ್ಕಾರದ ನೌಕರರಿಗೂ ಕೂಡ ರಜಾ ದಿನವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಇದೇ ಪ್ರಥಮ ಬಾರಿಗೆ ಘೋಷಣೆ ಮಾಡಿದ್ದಾರೆ. ಇದೇ ಪ್ರಥಮ ಬಾರಿಗೆ ಪ್ರಪಂಚದಲ್ಲೇ ಅಮೆರಿಕ, ಇಂಗ್ಲೆಂಡ್, ಜರ್ಮನ್ ಎಲ್ಲ ದೇಶಗಳನ್ನು ಸುತ್ತಿ ಭಾಗವಹಿಸಿ 7 ದೇಶಗಳ ಅಲ್ಲಿನ ಕಾನೂನನ್ನ ಅಧ್ಯಯನ ಮಾಡಿ ಭಾರತ ದೇಶದಲ್ಲಿ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಸಂವಿಧಾನವನ್ನ ಬಹಳ ಶ್ರಮದಿಂದ ಬದುಕು, ಬರಹ, ಹೋರಾಟದ ಅವ್ರಿಗಾಗಿರ್ತಕ್ಕಂಥ ಅಪಮಾನಗಳ ಸಂಕೋಲ ಏನೇ ಇರ್ಬೋದು, ಇದೆಲ್ಲವನ್ನ ಧಿಕ್ಕರಿಸಿ ತಾಯಿಯನ್ನು ಕಳ್ಕೊಂಡು, ತಂದೆ ಕಳ್ಕೊಂಡು, ಅಣ್ಣ ತಮ್ಮಂದಿರೆಲ್ಲ ಹೋದ್ರು ಕೂಡ ಒಬ್ಬರ ಏಕಾಂಗಿಯಾಗಿ ಈ ಒಂದು ಸಂವಿಧಾನವನ್ನ ಜಾರಿಗೆ ಕೊಟ್ಟಂತ ಮಹಾತ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬರು ಸಂವಿಧಾನದಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಏನು ದಮನಿತ ಸಮಾಜ, ದುರ್ಬಲ ವರ್ಗ, ಧ್ವನಿ ಇಲ್ಲದೆ ಇರ್ತಕ್ಕಂಥ ಬಡವರು, ಇವರೆಲ್ಲರಿಗೂ ಕೂಡ ಸಮಾನತೆ ಸಿಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿದವರು. ಮಹಿಳೆಯರಿಗೆ ಸಮಾನತೆಯನ್ನ ತಂದುಕೊಡ್ಬೇಕಾದ್ರೆ ಅವರ ಕಾನೂನು ಮಂತ್ರಿಗೆ ರಾಜೀನಾಮೆಯನ್ನ ಕೊಟ್ಟಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಶಿಕ್ಷಣ ತಜ್ಞರು ಅವರೇ, ಕಾನೂನು ತಜ್ಞರು ಅವರೇ, ಕೃಷಿಕ ತಜ್ಞರು ಅವರೇ, ಆರ್ಥಿಕ ತಜ್ಞರು ಅವರೇ. ಈ ಭಾರತ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ, ಸಮಾನತೆಗೆ, ಸಾಮಾಜಿಕ ನ್ಯಾಯಕ್ಕೋಸ್ಕರ ನಿರಂತರವಾಗಿ ಹೋರಾಟವನ್ನು ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಒಂದು ಸಾರಿ ಆಲೋಚನೆ ಮಾಡ್ಕೊಳ್ಬೇಕು. ಹಿಂದೆ 75 ವರ್ಷದಲ್ಲಿ ಯಾವ ರೀತಿ ನಮಗಿತ್ತು, ಸಮಾನತೆ ಇತ್ತ, ಸಮಾಜದಲ್ಲಿ ಒಟ್ಟಾಗಿ ಬದುಕಕ್ಕಾಗ್ತಿತ್ತ, ಊರೊಳಗಡೆ ಬರೋಕ್ಕಾಗ್ತಿತ್ತ, ಕೆರೆ ನೀರು ಮುಟ್ಟಕ್ಕಾಗ್ತಿತ್ತ, ಮೇಷ್ಟ್ರ ಪಾಠ ಹೇಳ್ಕೊಡ್ತಿದ್ರ, ಇದ್ಯಾವುದು ಕೂಡ ಇರಲಿಲ್ಲ. ಆವತ್ತಿದ್ದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರೀ ಪದವೀಧರರು, ವ್ಯಾಪಾರಸ್ಥರಿಗೆ ಮಾತ್ರ ಓಟಿನ ಹಕ್ಕಿತ್ತು, ಪದವೀಧರರಾಗಿರೋರು ಮಾತ್ರ ಓಟಿನ ಹಕ್ಕಿತ್ತು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ 18 ವರ್ಷ ತುಂಬಿದ ಪುರುಷ ಆಗಲಿ ಮಹಿಳೆ ಆಗಲಿ ಅವ್ರಿಗೆ ಮತದಾನದ ಹಕ್ಕನ್ನು ಕೊಟ್ಟು ಅವರು ಆಯ್ಕೆ ಮಾಡಿ ಮತ ಗಟ್ಟೆ ಬೂತಿಂದ ಹುಟ್ಟಬೇಕು. ಮಗುವಿನಿಂದ ಹೊಟ್ಟೆಯಿಂದ ಹುಟ್ಟತಕ್ಕಂಥದ್ದಲ್ಲ ಈ ಸಂವಿಧಾನ, ಪ್ರಜಾಪ್ರಭುತ್ವ. ಈ ಸಂವಿಧಾನದ ಅಡಿಯಲ್ಲಿ 18 ವರ್ಷ ತುಂಬಿದ ಎಲ್ಲ ಮತದಾರರು ಕೂಡ ಪವಿತ್ರವಾದ ಮತದಾನವನ್ನು, ಒಬ್ಬರಿಗೆ ಒಂದೇ ಮತದಾನದ ಹಕ್ಕು. ನರೇಂದ್ರ ಮೋದಿಯವರೇ ಇರಲಿ, ಸಿದ್ದರಾಮಯ್ಯನವರಿರಲಿ, ಜಿಟಿ ದೇವೇಗೌಡ ಇರಲಿ, ಒಬ್ಬರಿಗೆ ಒಂದೇ ಮತದಾನ, ಪವಿತ್ರವಾದಂಥ ಮತದಾನ.
ಈ ಪವಿತ್ರವಾದ ಮತದಾರ ಹಕ್ಕನ್ನು ಕೊಟ್ಟಿದ್ದೇನೆ. ನೀವು ಯಾವತ್ತು ನನ್ನ ಪರಿಶ್ರಮ ಪಟ್ಟಿದ್ದೇನೆ. ಅವ್ರು ಯಾವತ್ತೂ ಕೂಡ ಎದುರಲಿಲ್ಲ, ದ್ವೇಷ ಮಾಡಲಿಲ್ಲ. ಅವ್ರು ಯಾರೆಲ್ಲರನ್ನ ಮನ ಒಲಿಸಿ ಹೋರಾಟದ ಮೂಲಕ ಸಂವಿಧಾನವನ್ನು ಏನು ತಂದಿದ್ದೀನೋ, ಇದು ನನಗೆ ಸಂತಸ ತರಬೇಕಾದ್ರೆ, ಇದು ಸಾರ್ಥಕ ಆಗಬೇಕಾದ್ರೆ ಪ್ರಧಾನಮಂತ್ರಿ ಹುದ್ದೆ ಇರ್ಬೋದು, ಮುಖ್ಯಮಂತ್ರಿ ಹುದ್ದೆ ಇರ್ಬೋದು, ಮೇಯರ್ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಗ್ರಾಮ ಪಂಚಾಯಿತಿ ಇರ್ಬೋದು, ಇವರೆಲ್ಲವನ್ನ ಆಯ್ಕೆ ಮಾಡ್ತಕ್ಕಂಥ ಅಧಿಕಾರ ನಿಮ್ಮ ಕೈಯಲ್ಲಿದೆ. ಕಲತಿಗಿರಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಸಂಪನ್ನ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಚಂದ್ರದ್ರೋಣ ಪರ್ವತದ ತಪ್ಪಲಿನಲ್ಲಿ ನೆಲೆಸಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದಿವ್ಯ ರಥೋತ್ಸವ ಸೋಮವಾರ ಬೆಳಗ್ಗೆ 9:30 9:45 ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಲಿಂಗದಹಳ್ಳಿ, ನಂದಿಬಟ್ಟಲು, ಕಲ್ಲತಿಪುರ, ಉಡೇವಾ ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಜಾತ್ರೆಗೆ ಆಗಮಿಸಿದ ನೂರಾರು ಸಂಖ್ಯೆಯ ಭಕ್ತಾದಿಗಳು ಶ್ರೀ ಸ್ವಾಮಿಯ ರಥವನ್ನು ಎಳೆದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಆದಿದೇವತೆಯಾದ ಶ್ರೀ ಕಟ್ಟಿನ ಚೌಡೇಶ್ವರಿ ದೇವಿ, ಗಂಗೂರು ಶ್ರೀ ಚೌಡೇಶ್ವರಿ ಅಮ್ಮನವರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ನೆರೆದಿದ್ದ ಭಕ್ತಾದಿಗಳು ಶ್ರೀ ದೇವರ ರಥದ ಕಳಸಕ್ಕೆ ಕಾಳು ಮೆಣಸು, ದವಸ ಧಾನ್ಯ, ಬಾಳೆಹಣ್ಣು ಮುಂತಾದ ಮಂಗಳ ದ್ರವ್ಯಗಳನ್ನು ಎಸೆಯುವ ಮೂಲಕ ತಮ್ಮ ಹರಕೆಗಳನ್ನು ತೀರಿಸಿದರು. ಈ ಸಂದರ್ಭದಲ್ಲಿ ಹಾಜರಿದ್ದ ಅನೇಕ ಭಕ್ತಾದಿಗಳು ಶ್ರೀ ವೀರಭದ್ರೇಶ್ವರ ಸ್ವಾಮಿ ರಥಕ್ಕೆ ಎಸೆದ ದವಸ ಧಾನ್ಯ ಮತ್ತು ಕಾಳು ಮೆಣಸುಗಳನ್ನು ಭಕ್ತಾದಿಗಳು ಆಯ್ದುಕೊಂಡರು. ಈ ಧಾನ್ಯಗಳನ್ನು ತಮ್ಮ ಗ್ರಾಮಗಳಿಗೆ ಕೊಂಡೊಯ್ಯುವ ಭಕ್ತರು ಈ ಧಾನ್ಯಗಳನ್ನು ತಮ್ಮ ಜಮೀನುಗಳಲ್ಲಿ ಬಿತ್ತನೆ ಮಾಡುವ ವಾಡಿಕೆ ಇದ್ದು, ದೇವರ ದಯೆಯಿಂದ ಉತ್ತಮ ಫಸಲು ಬರುವುದೆಂದು ನಂಬಿಕೆ ಇರಿಸಿಕೊಂಡಿದ್ದಾರೆ. ಮಹಾರಥೋತ್ಸವ ಸಂದರ್ಭದಲ್ಲಿ ಶ್ರೀ ವೀರಭದ್ರೇಶ್ವರರ ಸೇವಾ ಸಮಿತಿಯ ಅಧ್ಯಕ್ಷರಾದ ನಂಜುಂಡಸ್ವಾಮಿ ಮತ್ತು ಪದಾಧಿಕಾರಿಗಳು, ಶ್ರೀ ಕಟ್ಟಿನ ಚೌಡೇಶ್ವರಿ ದೇವಾಲಯದ ಅಧ್ಯಕ್ಷರಾದ ಎನ್ಪಿ ಕೃಷ್ಣೇಗೌಡ ಮತ್ತು ಎನ್ಎಸ್ ನಾಗರಾಜ ನಾಯ್ಕ್ ಮತ್ತು ಪದಾಧಿಕಾರಿಗಳು ಹಾಗೂ ರಾಜ್ಯದೆಲ್ಲೆಡೆಗಳಿಂದ ಆಗಮಿಸಿದ ಭಕ್ತಾದಿಗಳು ಹಾಜರಿದ್ದರು. ವರದಿ ಪ್ರದೀಪ್ ಎಚ್ಇ, ಎನ್ಕೆಎಸ್ ಟಿವಿ4, ತರೀಕೆರೆ. ವಿಕಲಚೇತನರಿಗೂ ಆಸರೆಯಾದ ನರೇಗಾ ಯೋಜನೆ. ವಿಕಲಚೇತನರಿಗೂ ಆಸರೆಯಾದ ನರೇಗಾ ಯೋಜನೆ. ಹೌದು, ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ನರೇಗಾ ಯೋಜನೆ ಅಡಿ ದಿನಗೂಲಿ ಕೆಲಸದಲ್ಲಿ ವಿಕಲಚೇತನರಾದ ಸೃಜನಾ ಮತ್ತು ಕಳಸಪ್ಪ ಅಂಗಾಂಗ ವಿಕಲರಾದರೂ ಕೆಲಸ ಮಾಡಿ ಬದುಕು ಕಟ್ಟಿಕೊಂಡಿದ್ದಾರೆ. ಬದುಕಲು ಅಂಗವಿಕಲತೆಯು ಅಡ್ಡಿಪಡಿಸಲ್ಲ ಎಂಬುದನ್ನು ಸಾಧಿಸಿ ತೋರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಹಾಯಕ ನಿರ್ದೇಶಕರಾದ ಸಂತೋಷ್ ಕುಮಾರ್ ಪಾಟೀಲ್, ವಿಕಲಚೇತನರಾದರೂ ನರೇಗಾ ಯೋಜನೆ ಅಡಿ ಕೆಲಸ ಮಾಡಲು ಆಸಕ್ತಿಯಿಂದ ಮುಂದೆ ಬಂದಿರುವುದು ಒಳ್ಳೆಯ ಬೆಳವಣಿಗೆ. ಇವರಂತೆ ಎಲ್ಲರೂ ನ್ಯೂನತೆ ಬದಿಗೊತ್ತಿ ನರೇಗಾ ಯೋಜನೆ ಉಪಯೋಗ ಪಡೆಯಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕರಾದ ಸಂತೋಷ್ ಕುಮಾರ್ ಪಾಟೀಲ್, ನರಗುಂದ ತಾಲೂಕು ಪಂಚಾಯಿತಿ ಇಒ ಎಸ್ಕೆ ಇನಾಮದಾರ್, ಪಿಡಿಒ ಮಂಜುನಾಥ್ ಗಣಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಚಂದ್ರಶೇಖರ ಗೌಡ ಪಾಟೀಲ್, ಎನ್ಕೆಎಸ್ ಟಿವಿ4 ನ್ಯೂಸ್, ನರಗುಂದ. ಗದಗ ಜಿಲ್ಲೆ ರೋಣ ತಾಲೂಕು ಸವಡಿ ಗ್ರಾಮದ ಕೋಟೇಶ್ ಭೀಮಪ್ಪ ನರೇಗಾಗಿದ್ದು, ದಿನಾಂಕ 24/4/2025 ಮನೆಯ ಪಕ್ಕದಲ್ಲಿ ಗಿಡದ ಕೆಳಗಡೆ ಕೆಲಸ ಮಾಡುತ್ತಿದ್ದ ವೇಳೆಯಲ್ಲಿ ಸಿಡಿಲು ಬಡಿದು ಮೃತಪಟ್ಟಿದ್ದಾರೆ. ಅವರಿಗೆ ಪರಿಹಾರ ವಿತರಿಸಲಾಯಿತು. ವೀಕ್ಷಕರೇ, ಸವಡಿ ಗ್ರಾಮದ ಕೋಟೇಶ್ ಭೀಮಪ್ಪ ನರೇಗಲ್, ವಯಸ್ಸು 25. ಇವರು ಆಕಸ್ಮಿಕವಾಗಿ ಸಿಡಿಲು ಬಡಿದು ಮೃತಪಟ್ಟಿರುತ್ತಾರೆ. ಈ ಕುಟುಂಬಸ್ಥರ ಮನೆಗೆ ತೆರಳಿ ಶಾಸಕ ಜಿಎಸ್ ಪಾಟೀಲ್ ಅವರು ಸಾಂತ್ವನ ಹೇಳಿದರು. ಅದೇ ರೀತಿ 5 ಲಕ್ಷ ಪರಿಹಾರ ಧನದ ಆದೇಶ ಪ್ರತಿಯನ್ನ ಕುಟುಂಬಸ್ಥರಿಗೆ ವಿತರಿಸಿದರು. ಮನೆಗೆ ಭೇಟಿ ನೀಡಿದ ಶಾಸಕ ಜಿಎಸ್ ಪಾಟೀಲ್ ಅವರ ಮುಂದೆ ಮನೆಯವರು ತಮ್ಮ ಅಳಲನ್ನ ತೋಡಿಕೊಂಡರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಜಿಎಸ್ ಪಾಟೀಲ್, ರೋಣ ತಹಸೀಲ್ದಾರ್ ನಾಗರಾಜಕ್ಕೆ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬೇವಿನ ಮರದ ಹಾಗೂ ಕಂದಾಯ ಇಲಾಖೆಯವರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಸವಡಿ ಗ್ರಾಮದ ನರೇಗಲ್ ಬಂಧುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ4 ನ್ಯೂಸ್, ರೋಣ. ನಮ್ಮಪ್ಪನ ಪಾಯಸತ್ತರಿ ಅಜ್ಜನ ನಮ್ಮಪ್ಪಳಿ 9ಗೆ 3 ಅಂತ ಹೇಳ್ಕೊಂಡು ತಾಯಿ ಕಳ್ಕೊಂಡು 10 ತಿಂಗಳಾಗಿಲ್ರಿ. ನಾವು ತಾಯಿ ಕಳ್ಕೊಂಡು ಅದನ್ನ ದಾಖಲೆ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಆದೇಶ ಕಾಪಿ ಇದೆ ಅವ್ರ ಅಕೌಂಟಿಗೆ. ಹಿಂದೆಲ್ಲ ಚೆಕ್ ಕೊಡ್ತಿದ್ರು ಸರ್, ಈಗೆಲ್ಲ ಚೆಕ್ ಇಲ್ಲ, DBT ಮುಖಾಂತರನೇ ಇರೋದು. ಸೊ ಅವ್ರದ್ದು ಆಲ್ರೆಡಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ತಗೊಂಡಿದ್ದೀವಿ ಸರ್. ಇವತ್ತು ಅಷ್ಟೊತ್ತಿಗೆ ಕ್ರೆಡಿಟ್ ಆಗುತ್ತೆ. ಸೊ ಆದೇಶ ಕಾಪಿನ ತಮ್ಮ ಮೂಲಕ. ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಸರ್ಕಾರಿ ನೌಕರರ ಮೇಲೆ ಆಗುತ್ತಿರುವ ಹಲ್ಲೆ ಹಾಗೂ ಅನ್ಯಾಯದ ವಿರುದ್ಧ ಪ್ರತಿಭಟನೆ.
ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅವಗಾಹನೆ ತಳಿಯ ಬಯಸುವುದೇನೆಂದರೆ ದಿನಾಂಕ 25/4/2025ರಂದು ಉಪನಗರ ಪೊಲೀಸ್ ಠಾಣಾ ಧಾರವಾಡದಲ್ಲಿ ವೈಡಿ ಕುನ್ನಿಬಾವಿ ನೇತೃತ್ವ ಮಾಜಿ ಉಪಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಧಾರವಾಡ ಇವರ ವಿರುದ್ಧ ಜಾತಿ ನಿಂದನೆ ದೂರನ್ನ ಪುಷ್ಪಾವತಿ ಮೇಧಾರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಹಳ್ಳಿಗೇರಿ ದಾಖಲಿಸಿದ್ದು ಇರುತ್ತದೆ ಅಂತ ಮಾನ್ಯರ ಗಮನಕ್ಕೆ ತರಬಯಸುತ್ತೇವೆ. ಉಪನಗರ ಪೊಲೀಸ್ ಠಾಣಾ ಧಾರವಾಡದಲ್ಲಿ ಜಾತಿ ನಿಂದನೆ, ಅವಾಚ್ಯ ಶಬ್ದ ಬಳಕೆ ಹಾಗೂ ಸರ್ಕಾರಿ ಕಚೇರಿಯಲ್ಲಿ ಗೊಂದಲ, ಜಗಳ, ಮಹಿಳೆಯ ಮೇಲೆ ದೌರ್ಜನ್ಯದ ಮೇಲೆ ದೂರು ದಾಖಲಾಗಿದ್ದರೂ ಸಹ ಇದುವರೆಗೂ ನ್ಯಾಯಾಂಗ ಬಂಧನವಾಗಿರುವುದಿಲ್ಲ. ಆರೋಪಿಯ ಬಂಧನ ಆಗುವವರೆಗೂ ಪ್ರತಿಭಟನೆ ನಿರಂತರವಾಗಿರುತ್ತವೆ. ಅಷ್ಟೇ ಅಲ್ಲದೆ ಮುಂದುವರೆದು ಸದರಿ ವ್ಯಕ್ತಿಯು ಧಾರವಾಡ, ಗದಗ, ಹಾವೇರಿ, ವಿಜಯಪುರ, ಬಾಗಲಕೋಟ್, ಬೆಳಗಾವಿ ಹಾಗೂ ಇನ್ನುಳಿದ ಜಿಲ್ಲೆಗಳಲ್ಲಿಯೂ ಅನಾವಶ್ಯಕವಾಗಿ ಸರ್ಕಾರಿ ನೌಕರರ ಮೇಲೆ ದೂರಿನ ಅರ್ಜಿ ಬರುವುದು, ಸರ್ಕಾರಿ ಕಚೇರಿಗಳಿಗೆ ಸ್ವಂತ ಆಗಮಿಸಿ ಸರ್ಕಾರಿ ನೌಕರರ ಮೇಲೆ ದಬ್ಬಾಳಿಕೆ ಮಾಡುವುದು, ಯಾರಾದರೂ ನೌಕರರನ್ನ ಪ್ರಶ್ನಿಸಿದರೆ ಅವರ ಮೇಲೆ ದೂರು ನೀಡಿ ಹೆದರಿಸುವುದು ಇವರ ಪ್ರವೃತ್ತಿಯಾಗಿದೆ. 2017ರಿಂದ ನಿವೃತ್ತಿ ಹೊಂದಿದ್ದ ನಂತರ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಸುಮಾರು 3,000ಕ್ಕೂ ಹೆಚ್ಚು ಅರ್ಜಿಗಳನ್ನು ನೀಡಿರುತ್ತಾನೆ. ನಮ್ಮ ಇಲಾಖೆ ಅಷ್ಟೇ ಅಲ್ಲದೆ ಉಳಿದ ಇಲಾಖೆಗಳಾದ RWS, PRED, ನೀರಾವರಿ ಇಲಾಖೆ ಹಾಗೂ 10 ಹಲವು ಇಲಾಖೆಯಲ್ಲಿಯೂ ಕೂಡ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಸದರಿಯವರು ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇರುವುದಿಲ್ಲ. ನೌಕರರಿಗೆ ಕಿರುಕುಳ ಕೊಡುವ ಹಾಗೂ ಲಾಭಿ ಮಾಡಿಕೊಳ್ಳುವ ಉದ್ದೇಶದಿಂದ ಮಾಡಿರುತ್ತಾರೆ. ಸದರಿಯವರಿಂದ ಬಹಳಷ್ಟು ನೌಕರಿಯರಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಆದ ಕಾರಣ YD ಕುನ್ನಿಬಾವಿ ನೇತೃತ್ವ ಮಾಜಿ ಉಪಕಾರ್ಯದರ್ಶಿ ಜಿಲ್ಲಾ ಧಾರವಾಡ ಇವರನ್ನ ನ್ಯಾಯಾಂಗ ಬಂಧನ ಮಾಡುವವರೆಗೂ ಹಾಗೂ ಸದರಿಯವರ ದೂರುಗಳಲ್ಲಿ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ, ಕೇವಲ ಸ್ವಹಿತಾಸಕ್ತಿ ಹಾಗೂ ಲಾಬಿ ಮಾತ್ರ ಇದೆ ಎಂದು ಸರ್ಕಾರ ಹಾಗೂ ನಮ್ಮ ಇಲಾಖೆಯ ಗಮನಕ್ಕೆ ತರಲು ಸಲುವಾಗಿ ಹಾಗೂ ಸದರಿ ಅರ್ಜಿಯನ್ನ ಮಾನ್ಯ ಮಾಡಬಾರದು ಹಾಗೂ ಸದರಿಯವರನ್ನ ಕಪ್ಪು ಪಟ್ಟಿಗೆ ಸೇರಿಸುವ ಉದ್ದೇಶದಿಂದ ದಿನಾಂಕ 27/4/2025ರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಜಿಲ್ಲೆಯ ಎಲ್ಲಾ ನೌಕರರು ಜಿಲ್ಲಾ ಪಂಚಾಯಿತಿ ಧಾರವಾಡ ಹೊರಾಂಗಣದಲ್ಲಿ ಹಮ್ಮಿಕೊಂಡಿದ್ದು ಇರುತ್ತದೆ. ಆದ ಕಾರಣ ಸದರಿ ವ್ಯಕ್ತಿಯ ಬಗ್ಗೆ ನಡವಳಿಕೆ ಬಗ್ಗೆ ಹಾಗೂ ವ್ಯಕ್ತಿಯನ್ನ ಸರ್ಕಾರದಿಂದ ಕಪ್ಪು ಪಟ್ಟಿಗೆ ಸೇರಿಸಿರಲು ತಾವು ಕೂಡ ಸರ್ಕಾರಕ್ಕೆ ಹಾಗೂ ನಮ್ಮ ಇಲಾಖೆಗೆ ಪತ್ರ ವ್ಯವಹಾರ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತಿ ಒಳಗ ಈ ಇವರ ಅಧಿಕಾರಿಗಳು ಏನೇನು ಮಾಡ್ಯಾವಲ್ಲ ದಾಖಲಾತಿ ತೆಗೆಯಕ್ಕೆ ನಾನು ಮನವಿ ಸಲ್ಲಿಸಿದ್ದೀನಿ. ಎಲ್ಲ ದಾಖಲಾತಿ ಬಂದ್ರೆ ಅವ್ರ ಮೇಲೂ ಕ್ರಮ ತಗೋಬೇಕು, ಅವರು ತನಿಖೆ ಆಗಬೇಕು. ಒಂದು ತನಿಖೆಗೆ ನಿಂತಿರ್ತೀರಿ ಅವನ ಅರ್ಜಿ ಮ್ಯಾಗ ಅಂತಂದ್ರೆ ಅವ್ ಮಾಡಿದಂಥ ಕೆಲಸಗಳು ಅವ್ನ ರಿಟೈರ್ಮೆಂಟ್ ಅವ್ನ ಜೀವನಾವಧಿ ಒಳಗೆ ಎಷ್ಟು ಸರ್ವಿಸ್ ಮಾಡ್ಯಾರ ಅವ್ನ ತನಿಖೆನೂ ಆಗ್ಬೇಕು, ನಮ್ಮ ತನಿಖೆನೂ ಆಗ್ಬೇಕು. ನಾವು ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡ್ಬೇಕು, ನಾವು ತಪ್ಪು ಮಾಡಿಲ್ಲ ಅಂತ ಸಾಬೀತಾಕೆ ನಮ್ಗೆ ಗೊತ್ತೈತೆ ನಾವು ತಪ್ಪು ಮಾಡಿಲ್ಲ ಅಂತೇಳಿ ಹೆದರೋದು ಒಂದೇ ಕಾರಣಕ್ಕೆ. ಅರ್ಜಿ ತಂದ್ರೆ ಕೋರ್ಟು, ಕಚೇರಿ, ವಕೀಲರು ರೊಕ್ಕ ಕೊಟ್ಟು ಅಡ್ಡಾಡೋದು, ಮಾನಸಿಕ ನೆಮ್ಮದಿ ಕಳ್ಕೊತೇವೆ ಅನ್ನೋ ಒಂದು ಉದ್ದೇಶಕ್ಕೆ ಹೆದರ್ತೇವೆ. ನಾವು ಅವ್ಯವಹಾರ ಮಾಡೇವಿ ಅಂತಲ್ಲ, ನಾವು ನಾವು ಹೆದರಾಕತ್ತಿದ್ದು ಅನಾವಶ್ಯಕ ಸಿಬ್ಬಂದಿ ಕೊರತೆ ಐತಿ. ಗ್ರಾಮ ಪಂಚಾಯತಿ ವ್ಯವಸ್ಥೆ ಒಳಗ, ತಾಲೂಕ್ ಪಂಚಾಯತಿ ವ್ಯವಸ್ಥೆ ಒಳಗ, ಜಿಲ್ಲಾ ಪಂಚಾಯತಿ ಹೆದರ್ತಾರು. ಇವ್ರ ಕಡೆ ಏನೋ ದೊಡ್ಡ ತಪ್ಪು ಮಾಡ್ಯಾರು ಅಂತ ಭ್ರಮೆ ಒಳಗ ನಿವೃತ್ತಿ ನೌಕರ ನಾನು ನಿವೃತ್ತಿ ಆಗಿ ನಾನು ಯಾರು ಏನು ಮಾಡ್ಬೇಕಾಗಂಗಿಲ್ಲ, ನಾನು ನಿವೃತ್ತಿ ಆದ ನಂತರ ಅದು ರಿಲ್ಯಾಕ್ಸೇಷನ್ ಐತಿ, 4 ವರ್ಷದ ನಂತರ ಯಾವುದೇ ತನಿಖೆ ಮಾಡಬಾರದು ಅನ್ನುವಂತ ಸರ್ಕಾರಿ ಆದೇಶ, ಕೋರ್ಟ್ ಆದೇಶ ಮಾಡ್ತೀವಿ. ಯಾಕೆ ಆದೇಶ ಮಾಡ್ತಂತಂದ್ರದು ಒಂದೇ ನಿವೃತ್ತಿ 60 ವರ್ಷದ ನಂತರ ಬಹಳಷ್ಟು ಸರ್ಕಾರಿ ಕೆಲಸದೊಳಗ ಶ್ರಮ ಪಟ್ಟಿರ್ತಾರೆ. ನಿವೃತ್ತಿ ನಂತರ ರಿಲ್ಯಾಕ್ಸೇಷನ್ ಮಾಡಿಬಿಟ್ಟು ಇಂಥದ್ದೆಲ್ಲ ಕೆಲಸ ಮಾಡಿ ಅಂತ ಏನು ಅವರು ಆದೇಶ ಮಾಡಿಲ್ಲ. ಆ ಆದೇಶಕ್ಕೂ ನಾನು ಮನವಿ ಸಲ್ಲಿಸಿ ಸದರಿ ಮೇಲೆ ತನಿಖೆಗೆ ಒಳಪಡಿಸಬೇಕು. ನೆಮ್ಮದಿಯಿಂದ ಜೀವನ ಮಾಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ನಮಗೂ ನೆಮ್ಮದಿಯಿಂದ ಜೀವನ ಮಾಡಿದ್ರೆ ಅವ್ರ ಜೀವನ ನಾವು ನೆಮ್ಮದಿ ಕಳಿಬೇಕು. ಈ ಉದ್ದೇಶ ಇಟ್ಕೊಂಡೇ ನಾನು ಹಿಂದೆ ಅರ್ಧ ತಾಸು 1 ತಾಸು ಕುಂದಿದ್ರು. ನಾನು ನೋಡೇನ, ಪ್ರತ್ಯಕ್ಷ ನೋಡೇನೆ. ಯಾಕೆ ಕುಂದಿಸ್ಕೊತೀರಿ ಅಂತ ನಾವು ಕೇಳಿದ್ವಿ. ಆ ಟೈಮ್ನಾಗ ಏಕೆ ಬಿಟ್ಟರೆ ಕಿರಿಕಿರಿ ಮಾಡಿ ವಿಷಯಗಳಿರ್ತಕ್ಕಂಥದ್ದು ಈಗ ತಾನು ಮಾತಾಡಿರುವ ಸೋದರಂತಿರುವ ಬಿದಳೆ ಅವರ ವಿಷಯಗಳನ್ನು ಮಾತನಾಡಿದ ವಿಷಯಗಳಲ್ಲೇ ಒಂದು ತಪ್ಪಿಲ್ಲ ಅಂತ ಅನಿಸುತ್ತಿದ್ದೀವಿ. ಇವತ್ತಿನ ಅನಿಷ್ಟ ನಿರ್ಧಾರವನ್ನು ತೆಗೆದುಕೊಂಡಿರುವ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಮಹಿಳೆಯರು ಕಿತ್ತೂರು ರಾಣಿ ಚೆನ್ನಮ್ಮ ಎಂದು ಪದವಿಯನ್ನು ಇವತ್ತಿಂದ ಪಡೆದಿರುವಂತ ತಿಳ್ಕೊಂಡು ಈ ಮಾತನ್ನು ಸಂತೋಷ ಹೇಳೋದಿಲ್ಲ. ಯಾಕಂದರೆ ಇಲ್ಲಿವರೆಗೂ ವಿಷಯಗಳನ್ನು ಕುನ್ನಿಬಾವಿ ವಿಷಯಗಳನ್ನು ಬಗ್ಗೆ ಮಾತಾಡಬೇಕಾದ್ರೆ ಈ 2 ವರ್ಷದಿಂದ 3 ವರ್ಷದಿಂದ ಕೂಡ 2019ರಲ್ಲಿ ಕೂಡ ಅವರು ಇದ್ದರು. ನಾವು ಕುಂದಗೋಳ ತಾಲೂಕಿನ ಧಾರವಾಡ ಜಿಲ್ಲೆಗೆ ಮೇಲಿರೋರು BK ಬಾಗಲ್ ಅವರು ಶಿಸ್ತಕೊಡ್ರಂದ್ರೆ ಅವಾಗ 4 ಬಿಜೆಪಿ ಕೊಟ್ಟವರು ನಿರ್ಧಾರಗಳು ಕೂಡ ಅವರಿಗೆ ನೇರವಾಗಿ ವಿಷಯಗಳನ್ನು ಹೇಳಿಕೊಡೋಣ. ಈಗ ಒಂದು 2 ತಿಂಗಳಿಂದ ನೇರವಾಗಿ ಅವ್ರ ಮನೆಗೆ ನಾವು ಹೋಗಿದ್ವಿ. ವಿಷಯಗಳನ್ನು ಪ್ರಸ್ತಾಪ ಮಾಡಿದಾಗ ಇದಕ್ಕೆಲ್ಲ ನೀವು
ಆ ಹುದ್ದೆಯಿಂದ ಬಹಳ ಗೌರವವನ್ನು ತೆಗೆದುಕೊಂಡು ನಿವೃತ್ತಿ ಹೊಂದಿರಿ. ಮತ್ತು ಮೇಲಾಗಿ ನವಲೂರು ತಾಲೂಕಿನ ಗೌರ್ಮೆಂಟಿನ ಆಡಳಿತಕ್ಕಂಥ ನೀವು ಬೆಳೆದು ಬಂದಿರುತ್ತೀರಿ. ಈ ರೀತಿ ನೀವು ಮಾಡೋದು ಸರಿಯಲ್ಲ, ಅದನ್ನು ತಿಳಿದುಕೊಂಡ್ಬಿಡ್ರಿ ಅಂತ ತಿಳ್ಕೊಂಡ ವಿಷಯಗಳನ್ನು ಪ್ರಸ್ತಾಪನೆ ಮಾಡಿದಾಗ ಅವರು ನಿಮಗೆಲ್ಲ ಬೇರೆದವರ ಬೇರೆದವ್ರ ಹೆಸರು ಯಾರು ಹೇಳ್ರಿ ಅಂತ ನಾವು ಕೇಳಿದಾಗ ನಾವು ಅವ್ರಿಗೆ ನಾವ್ಯಾಕೆ ನಿಮ್ಮ ಮುಂದೆ ಹೇಳಬೇಕು ಅಂತೂ ಕೂಡ ಈಗ ಪ್ರಸ್ತಾಪ ಮಾಡಿದಾರ. ಈಗ ಹೇಳಲ್ಲ, ನಾವು ಆಮೇಲೆ ಹೇಳ್ತೀವಿ ಅಂತ ತಿಳ್ಕೊಂಡಾಗ ಮುಂದೊಂದು ದಿವಸಕ್ಕೆ ಈ ರೀತಿ ಆಗಬಾರ್ದು ತಿಳ್ಕೊಂಡು. ಮಹದೇವಪುರ ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಮಡಿದವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ, ಮೊಂಬತ್ತಿ ನಡಿಗೆ. ಹೌದು, ಮೊನ್ನೆ ನಡೆದ ಗಡಿಯ ಆ ಒಂದು ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ನಡೆದ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ 27 ಮಂದಿ ಭಾರತೀಯರ ಜೀವಗಳು ಬಲಿಯಾಗಿವೆ. ಇನ್ನು ದುರಂತದಲ್ಲಿ ಪ್ರಾಣ ತೆತ್ತ ಕನ್ನಡಿಗರಿಗೆ ಮಹದೇವಪುರ ಕ್ಷೇತ್ರದ ಹಗದೂರು ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ವನಜಾರೆಡ್ಡಿ ನೇತೃತ್ವದಲ್ಲಿ ಗ್ರಾಮಸ್ಥರಿಂದ ಗೌರವಾರ್ಪಣೆ ಮತ್ತು ಒಗ್ಗಟ್ಟಿನ ಸಂಕೇತವಾಗಿ ಮೊಂಬತ್ತಿ ನಡಿಗೆ ಮೌನ ಪ್ರಾರ್ಥನೆ ಸಲ್ಲಿಸಿದರು. ಇನ್ನು ಈ ವೇಳೆ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಪಿಲ್ಲಾರೆಡ್ಡಿ, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವ ಪಾಶಾಚಿಕ ಮತ್ತು ಹೀನ ಕೃತ್ಯ ಖಂಡನೀಯ. ಭಯೋತ್ಪಾದಕರು ರಾಕ್ಷಸ ಪ್ರವೃತ್ತಿಯವರು, ಅವರ ಮೇಲೆ ಕೇಂದ್ರ ಸರ್ಕಾರ ದಿಟ್ಟ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಿಗಳ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಜಮೀಲಾ ಬಾನು, ರಾಮಮೂರ್ತಿ ಗೌಡ, ಮಂಜುನಾಥ್, ಮಾಲಾ, ಸುಶೀಲಮ್ಮ, ಭಾರತಿ, ಎಂ ಕೃಷ್ಣಪ್ಪ, ಶ್ವೇತಾ, ಅಬ್ದುಲ್ ರಹಮಾನ್ ಸೇರಿದಂತೆ ಗ್ರಾಮಸ್ಥರು ಇದ್ದರು. ಖುಷಿ ಆಗ್ತಾ ಇದೆ ನೋಡೋಕ್ಕೆ. ಯಾಕೆಂದರೆ ಜಮ್ಮು ಕಾಶ್ಮೀರದಲ್ಲಿ ಹೆಂಡತಿ ಮುಂದೆನೇ ಗಂಡು ಸಾಯಿಸಿದ್ರು, ಮತ್ತು ಮಕ್ಕಳ ಮುಂದೆ ತಂದೆ ಸಾಯಿಸಿದ್ರು. ನೋಡೋಕ್ಕಾಗ್ತಾ ಇಲ್ಲ. ಆದರೆ ನಮಗೆ ಇಲ್ಲಿ ತುಂಬ ಅನ್ಯಾಯ ಆಗಿದೆ. ದಯವಿಟ್ಟು ಕಾಶ್ಮೀರದಲ್ಲಿ ಗಡಿಕಾಯನ್ನು ಸ್ವಲ್ಪ ಇನ್ನೂ ಹೆಚ್ಚಾಗಿ ಗಡಿಕಾಯಿ ಇನ್ನೂ ಚೆನ್ನಾಗಿರುತ್ತೆ. ಯಾಕೆಂದರೆ ಅಲ್ಲಿ ಸೆಕ್ಯೂರಿಟಿ ಯಾರು ಅಷ್ಟು ಚೆನ್ನಾಗಿಲ್ಲ. ಅಲ್ಲಿ ಆ ಪ್ಲೇಸಲ್ಲಿ ಇರಬೇಕಾಗಿದೆ. ಎಲ್ಲ ಕಡೆನೂ ಇಟ್ಟಿದ್ದಾರೆ, ಆದರೆ ಆ ಪ್ಲೇಸಲ್ಲಿ ಮಾತ್ರ ಯಾಕೋ ಗೊತ್ತಿಲ್ಲ ಇಟ್ಟಿಲ್ಲ. ದಯವಿಟ್ಟು ಇನ್ನು ಮುಂದೆ ಈ ಥರ ಯಾರಿಗೂ ಆಗಬಾರ್ದು ನಾವು ಅಂತ ಕೇಳ್ಕೊತಾ ಇದ್ದೀನಿ. ಇದನ್ನು ಖಂಡಿಸ್ತೀನಿ. ನಾನು ಯಾರಿಗೂ ಭಯಪಡೋದಿಲ್ಲ. ದೇಶಕ್ಕಾಗಿ ನಾವು ಪ್ರಾಣ ಕೊಡುವಂಥವ್ರು. ಇವತ್ತು ಕಾಶ್ಮೀರ ನಮ್ಮ ಭಾರತದ ಅವಿಭಾಜ್ಯ ಅಂಗ. ಪಹಲ್ಗಾಮ್ ಅನ್ನೋದು ಒಂದು ಸ್ವರ್ಗ, ಕಾಶ್ಮೀರದ ಸ್ವರ್ಗ. ಈ ಸ್ವರ್ಗ ಅನ್ನೋ ಜಾಗದಲ್ಲಿ ನಮ್ಮ ಭಾರತೀಯರೆಲ್ಲ ಹೋಗಿ ಅಲ್ಲಿ ಒಂದು ಸುಖವನ್ನು ಪಡಿತಾರೆ. ಈ ಸ್ಕೂಲ್ ರಜಾ ಬಂದಾಗ ಮಕ್ಕಳ ಜೊತೆ ಹೋಗಿ ಆಟ ಆಡಿಕೊಂಡು ಅಲ್ಲಿ ಇರ್ತಾರೆ. ಇಂಥ ಒಂದು ಜಾಗದಲ್ಲಿ ನಮ್ಮ ಕೇಂದ್ರ ಸರ್ಕಾರ ನಿಜವಾಗ್ಲೂ ಅಲ್ಲಿ ಮಿಲಿಟರಿಯನ್ನು ನೇಮಿಸಬೇಕಾಗಿತ್ತು, ನಮ್ಮ ಸೈನಿಕರನ್ನು ಅಲ್ಲಿ ನೇಮಿಸಬೇಕಾಗಿತ್ತು. ಯಾಕೆ ನೇಮಿಸಿಲ್ಲ, ಯಾಕಲ್ಲಿ ನಮ್ಮ ಸೈನಿಕರಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಏನೇ ಆದ್ರೂ ಪರವಾಗಿಲ್ಲ, ಯಾವತ್ತು ನಮ್ಮ ಉಗ್ರಗಾಮಿಗಳು ನಮ್ಮ ಜನನ ಸಾಯಿಸಿದ್ರು ನಾವು ದೇಶದ ಪರವಾಗಿದ್ದೇವೆ. ನಾವು ನಮ್ಮ ದೇಶದ ಪರವಾಗಿ ನಾವೆಲ್ಲರೂ ಪ್ರಾಣ ಕೊಡ್ತೇವೆ. ಈ ದೇಶಕ್ಕಾಗಿ ನಾವು ಹೋರಾಟಗಳನ್ನು ಬೇಕಾದರೂ ಮಾಡ್ತೇವೆ, ನಾವು ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದೇನೆಂದರೆ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರು, ಇವತ್ತು ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಹಿಂದೂಗಳಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಯಾರೇ ಆಗಿರಲಿ ನಾವೆಲ್ಲ ಭಾರತೀಯರು. ನಾವೆಲ್ಲರೂ ದೇಶಕ್ಕಾಗಿ ಗಟ್ಟಿಯಾಗಿ ನಿಂತ್ಕೊಂಡಾಗ ಬೇರೊಬ್ಬ ದೇಶದವರು ನಮ್ಮ ನೋಡಿ ಭಯ ಪಡಬೇಕು. ಏನಪ್ಪ ಈ ದೇಶದಲ್ಲಿ ಎಷ್ಟೇ ಗಲಾಟೆ ಇದ್ರೂ, ಎಷ್ಟೇ ಏನು ಮಾಡಿದ್ರು ಇವರೆಲ್ಲ ಒಗ್ಗಟ್ಟಾಗಿದ್ದಾರೆ, ಇವರೆಲ್ಲ ಜನಾಂಗದವರು ಒಗ್ಗಟ್ಟಾಗಿದ್ದಾರೆ. ನಾವು ಯಾರು ಇವ್ರ ಭಾರತ ದೇಶವನ್ನು ಅಲ್ಲಾಡ್ಸೋಕ್ಕಾಗೋದಿಲ್ಲ. ಇವತ್ತು ನಮ್ಮ ಮಲ್ಲಿಕಾರ್ಜುನ ಸಾಹೇಬರು ಒಂದು ಮಾತು ಹೇಳಿದ್ರು ನೋಡಿ, ನಮ್ಮ ದೇಶದಲ್ಲಿ ನಾವು ಇವತ್ತು ಈ ಸರ್ಕಾರಕ್ಕೆ ನಾವು ಬೆಂಬಲ ಕೊಡ್ತೀವಿ. ಯಾಕಂದ್ರೆ ನಮ್ಮ ದೇಶನ ನಾವು ಬಿಟ್ಕೊಡೋದಿಲ್ಲ. ದೇಶ ಬಂದಾಗ ನಾವು ರಾಜಕೀಯ ಮಾಡೋದಿಲ್ಲ. ನಾವೆಲ್ಲ ದೇಶಕ್ಕಾಗಿ ಪ್ರಾಣ ಕೊಡುವಂಥವ್ರು. ಅದಕ್ಕಾಗಿ ನಾವು ದೇಶದ ಏನು ಪ್ರಧಾನಮಂತ್ರಿಗಳಿದ್ದಾರೆ ಇವತ್ತು ಮೋದಿಜಿಯವರು, ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಅಂತ ನಾವು ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಘೋಷಣೆ ಮಾಡಿದ್ರು. ಇಡೀ ಪಾರ್ಲಿಮೆಂಟಲ್ಲಿರೋ MP-ಗಳೆಲ್ಲನೂ ಇವತ್ತು ನಮ್ಮ ದೇಶದ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ. ಅವರು ಗಟ್ಟಿಯಾಗಿ ನಿಂತಿದ್ದಾರೆ ಅಂದರೆ ಅದಕ್ಕಿಂತ ನಮಗೆ ಬೇರೆ ಒಂದಿಲ್ಲ. ನಾವು ಅವರಿಂದ ನಮ್ಮ ದೇಶಕ್ಕಾಗಿ ನಾವು ಮುಂಚೂಣಿಯಲ್ಲಿ ಯಾವತ್ತೂ ಇರ್ತೀವಿ ಅಂತ ಹೇಳ್ತಾ, ಇನ್ನು ನಮ್ಮ ಕಾಶ್ಮೀರದಲ್ಲಿ ಈ ಥರ ಉಗ್ರಗಾಮಿಗಳು ಈ ಥರ ಒಂದು ಸಾವು ನೋವು ಆಗಿದೆಯೋ, ದಯವಿಟ್ಟು ಅದನ್ನು ನಾವು ಖಂಡಿಸ್ತೀವಿ. ಉಗ್ರಗಾಮಿ ಯಾರೇ ಆಗಿದ್ರು ಇದು ತಪ್ಪೇ. ನಾವು ಅವ್ರಿಗೆ ಒಂದು ತಪ್ಪು ಶಿಕ್ಷೆ ಕೊಡೋವರೆಗೂ ನಾವು ಬಿಡೋದಿಲ್ಲ. ನಾವು ಅದನ್ನು ಏನು ಶಿಕ್ಷೆ ಇದೆ ಅದನ್ನು ಮಾಡಬೇಕು. ಇದನ್ನು ಜಾತಿ ಭೇದ ಭಾವ ಧರ್ಮ ಬೇಡ. ನಾವೆಷ್ಟು ದಿನ ಇಲ್ಲಿದ್ದೀವಿ,
ನಮಗೆಲ್ಲ ನಾವು ಒಂದೇ ಅಣ್ಣ ತಮ್ಮಂದಿ ಥರ. ನಮ್ಮ ವನಜಾ ಮೇಡಮ್ ಇದ್ದಾರೆ, ಇಷ್ಟು ದಿನ ನಾವು ಒಟ್ಟಿಗಿದ್ದೀವಿ. ಒಂದು ಹಿಂದೂ ಒಂದು ಮುಸ್ಲಿಮ್ ನಾವು ಯಾವತ್ತೂ ಭೇದ ಭಾವ ಮಾಡಿಲ್ಲ. ಎಲ್ಲ ಕಡೆ ಒಂದು ಅಣ್ಣ ತಮ್ಮಂದಿರೋ ಥರ ಇದ್ದೀವಿ. ನಮಗೆ ತೊಂದರೆ ಆದರೆ ಅವ್ರು ಇದ್ದಾರೆ, ಅವ್ರಿಗೆ ತೊಂದರೆ ಆದರೆ ನಾವು ಇದ್ದೀವಿ. ಎಲ್ಲೇ ಒಂದು ಸಾವು ನೋವು ಆದ ತಕ್ಷಣ ಅಲ್ಲಿ ಇದು ಬಂದ್ಬಿಡುತ್ತೆ, ಜಾತಿ ಭೇದ ಭಾವ. ದಯವಿಟ್ಟು ಧರ್ಮನ ತರಬೇಡಿ ಇದರಲ್ಲಿ. ಇದು ಯಾರು ಮಾಡಿದಾರೋ ಅವ್ರು ಎಂಥವ್ರೇ ಆಗಿದ್ರು ಅವ್ರಿಗೆ ಶಿಕ್ಷೆ ಕೊಡಿ. ನಾವು ಸಪೋರ್ಟ್ ಮಾಡ್ತೀವಿ, ಉಗ್ರವಾದ ಹೋರಾಟ ಮಾಡ್ತೀವಿ. ನಾವೆಲ್ಲ ಸೇರಿ ನಾವು ಎಷ್ಟು ಜನ ಇದ್ದೀವಿ, ನಾವು ಎಲ್ಲಿ ಬೇಕಾದರೂ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ. ಇವತ್ತೇನಾಗಿದೆಯೋ ಸಾವನ್ನ ಅವ್ರನ್ನ ಖಂಡಿಸ್ತೀವಿ. ಇಲ್ಲಿ ಅವ್ರಿಗೆ ಧೈರ್ಯ ತುಂಬಬೇಕು ದೇವರು. ಯಾರು ಸಾವು ನೋವಾಗಿದೆಯೋ ಅವ್ರಿಗೆ, ಅವ್ರ ಮನೆಯವ್ರಿಗೆ ಶಾಂತಿ ಮತ್ತು ಧೈರ್ಯ ತುಂಬಬೇಕು. ನಾನು ಅವ್ರಿಗೆ ದೇವ್ರ ಹತ್ರ ಬೇಡ್ಕೊತೀನಿ. ಚಿಕ್ಕಬಳ್ಳಾಪುರ TAPCMS ಚುನಾವಣೆ ಎನ್ಡಿಎ ಮೈತ್ರಿಗೆ ಭರ್ಜರಿ ಗೆಲುವು. ಚಿಕ್ಕಬಳ್ಳಾಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಮಿತಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಜಯಭೇರಿ ಬಾರಿಸಿದ್ದು ಒಟ್ಟು 14 ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ 13 ಸ್ಥಾನಗಳಲ್ಲಿ ಎನ್ಡಿಎ ಜಯ ಗಳಿಸಿದೆ. ಎ ವರ್ಗದ ನಿರ್ದೇಶಕರಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಕೇವಲ ಒಬ್ಬರನ್ನು ಮಾತ್ರ ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಸಾಮಾನ್ಯ ಕ್ಷೇತ್ರದಲ್ಲಿ ಮೈತ್ರಿಕೂಟದ MSC ನಾರಾಯಣಸ್ವಾಮಿ 1604, ಲಿಂಗಾರೆಡ್ಡಿ 1249 ಹಾಗೂ DP ಸಂತೋಷ್ 1246 ಮತ ಗಳಿಸಿ ಗೆಲುವು ಸಾಧಿಸಿದ್ದಾರೆ. ST ಮೀಸಲು ಕ್ಷೇತ್ರದಲ್ಲಿ ಹವನಕೊಂಡ ರಾಯಪ್ಪ 1980 ಮತಗಳು ಪಡೆದುಕೊಳ್ಳುವ ಮೂಲಕ ಗೆಲುವು ಸಾಧಿಸಿದ್ದಾರೆ. SC ಮೀಸಲು ಕ್ಷೇತ್ರದಲ್ಲಿ TAPCMS ಮಾಜಿ ಉಪಾಧ್ಯಕ್ಷ ಗೊಳ್ಳು ಈರನ್ ಚಿನ್ನಪ್ಪ 1850 ಮತ ಪಡೆದು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. 1604 ಮತ ಪಡೆದು ಭರ್ಜರಿ ಗೆಲುವು ಸಾಧಿಸಿದ MSC ನಾರಾಯಣಸ್ವಾಮಿ ಮಾತನಾಡಿ, ಮೈತ್ರಿ ಅಭ್ಯರ್ಥಿಗಳ ಗೆಲುವು ಮುಂದೆ ಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ಗೆಲ್ಲುವ ಮುನ್ಸೂಚನೆಯಾಗಿದ್ದು, ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಮುಂದಿನ ಚುನಾವಣೆಯು ಎದುರಿಸಿ ಪ್ರಚಂಡ ಗೆಲುವು ಸಾಧಿಸಲಿದ್ದೇವೆ ಎಂದರು. ಇನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ಗೆದ್ದ ಅಭ್ಯರ್ಥಿಗಳಿಗೆ ಶುಭಾಶಯ ಕೋರಿದರು. ಗೆದ್ದು ಬೀಗಿದ ಎಲ್ಲ ಅಭ್ಯರ್ಥಿಗಳಿಗೆ ಶುಭ ಹಾರೈಸಿದ ಹಿರಿಯ ಮುಖಂಡ KV ನಾಗರಾಜ್ ಹಾಗೂ KV ನವೀನ್ ಕಿರಣ್ ಮಾತನಾಡಿ, ಈ ಬಾರಿ PLD ಬ್ಯಾಂಕ್ ತಾಲೂಕು ಸೊಸೈಟಿ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಗೆಲುವು ಸಾಧಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದೇವೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ರಾಜಕೀಯ ಚಾಣಾಕ್ಷತನವೇ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಕಾರಣವಾಗಿದೆ. ಇದು ಮುಂಬರುವ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಿಗೆ ಮುನ್ಸೂಚನೆಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಗೆದ್ದ ಅಭ್ಯರ್ಥಿಗಳ ಬೆಂಬಲಿಗರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ನಮಗೆ ಒಳ್ಳೆ ಒಂದು ಮುನ್ಸೂಚನೆ ಸಿಕ್ಕಿದೆ ನಮಗೆ ಇದರಲ್ಲಿ. ಈಗ ಮುಂದೆ ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಯಾವುದರಲ್ಲೇ ಆಗಲಿ ನಮ್ಗೆ ಅನುಕೂಲ ಆಗ್ತದೆ. ಯಾಕೆಂದರೆ ಇವತ್ತು ದಿವಸದಲ್ಲಿ ಸುಧಾಕರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಬಂದಿರೋದು ಇವತ್ತು ನನಗೂ ಭಾಳ ಭಗವಂತನ ದಯದಿಂದ ನಮ್ಮ ಎಲ್ಲರ ಆಶೀರ್ವಾದದಿಂದ ಒಂದು 300-400 ಓಟ್ಗಳಲ್ಲಿ ಮುಂದಾಗಿ ಎಲ್ಲರಿಗಿಂತ ಮುಂದಾಗಿ ಕೊಟ್ಟಿದ್ದಾರೆ. ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಯಾವ ರೀತಿ ಅವರು ನನಗೆ ನನ್ನ ಮೇಲೆ ಗೌರವ ಇಟ್ಟು ಮಾಡಿದಾರೋ ಅದನ್ನು ಮುಂದೆ ನಾವು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ನಡ್ಕೊತೀವಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ಇದು ನಮ್ಮ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಮತ್ತು ಮುಂದೆ ಬರುವಂಥ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗಳಿಗೆ ಇದು ಎಲ್ರಿಗೂ ಒಳ್ಳೆಯದಾಗ್ತದೆ. ಅವರ ನೇತೃತ್ವದಲ್ಲಿ ಎಲ್ಲವನ್ನು ಗೆಲ್ಲಿಸೋದಕ್ಕೆ ಅವ್ರ ಶಕ್ತಿ ಇದೆ ಅನ್ನೋದು ಹೀಗಾಗಿ ಪ್ರೂಫ್ ಆಗಿದೆ. ಈಗ ನಮ್ಮ ಎಲ್ಲ ಇಲ್ಲಿರುವಂಥ ಡೈರೆಕ್ಟರ್ ಎಲ್ಲರೂ ಗೆದ್ದಿರೋದ್ರಿಂದ ಮುಂದೆ ನಮಗೆ ಯಾವುದೇ ತೊಂದರೆ ಆದಂತ ನಡೆಸ್ಕೊಂಡು ಹೋಗೋದಕ್ಕೆ ನಮಗೆಲ್ಲ ಸಹಕಾರ ಕೊಟ್ಟಿದ್ವಿ, ಅಂದರೆ ನಡೆಸ್ಕೊಂಡು ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಆದರೆ ಇವತ್ತಿನ ಒಂದು ಸಂದೇಶ ಏನು ಅಂತ ನೋಡೋದಾದರೆ, ಮುಂದೆ ಬರ್ತಕ್ಕಂತಹ ತಾಲೂಕು ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಇನ್ಯಾವುದೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಈ ಒಂದು ಭಾಗದಲ್ಲಿ ಜನ ಡಾಕ್ಟರ್ ಸುಧಾಕರ್ ಅವರ ನಾಯಕತ್ವ, ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ಮೈತ್ರಿ NDAವನ್ನ ಸಂಪೂರ್ಣವಾಗಿ ಒಪ್ಪಿದ್ದಾರೆ. ಅವರಿಗೆ ನಂಬಿಕೆ ಇದೆ. ಡಾಕ್ಟರ್ ಸುಧಾಕರ್ ಅವರು ಬಿಟ್ಟರೆ ಬೇರೆ ಯಾರೂ ಸಹ ನಮಗೆ ನ್ಯಾಯವನ್ನು ಒದಗಿಸಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಸಂಪೂರ್ಣವಾಗಿ ಮನೆ ಬಾಗಿಲಿಗೆ ತಲುಪಿಸುವಂತಹ ಯಶಸ್ವಿ ಕೆಲಸವನ್ನ ಈ ಒಂದು ನಾಯಕತ್ವದಲ್ಲಿ ಅವರು ಕಾಣ್ತಾ ಇದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಮುನ್ಸೂಚನೆ ಇದೆ ನಮಗೆ. ಮುಂದಿನ ದಿನಗಳಲ್ಲಿ ಕೇವಲ ಒಂದೇ ಒಂದು ಚುನಾವಣೆಯಲ್ಲಿ ನಾವು ಸೋತಿದ್ದೇವೆ, ಆದರೆ ಇನ್ನು ಎಲ್ಲ ಚುನಾವಣೆಗಳಲ್ಲೂ ಸಹ ಮುಂದೆ ಗೆಲ್ತೀವಿ ಅಂತಕ್ಕಂಥದ್ದನ್ನ ಭರವಸೆಯನ್ನ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ಡಾಕ್ಟರ್ ಸುಧಾಕರ್ ಅವರ ಚುನಾವಣಾ ಚಾಣಾಕ್ಷತೆ, ಬಹುಶಃ ಇದನ್ನು ಹೇಳಲೇಬೇಕು. ಚುನಾವಣಾ ಚಾಣಾಕ್ಷತೆ ಈ ಭಾಗದಲ್ಲಿ, ಈ ಕ್ಷೇತ್ರದಲ್ಲಿ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ
ಅವರನ್ನ ಮೀರಿಸುವವರು ಇನ್ನೊಬ್ಬರು ಇಲ್ಲ ಅನ್ನೋದನ್ನ ಈ ಚುನಾವಣೆ ಸಹ ಒಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಡಾಕ್ಟರ್ ಸುಧಾಕರ್ ಅವರು ಇವತ್ತೇನು ಚಿಕ್ಕಬಳ್ಳಾಪುರ ತಾಲೂಕಿಗೆ ರೈತರಿಗೆ ಮಾಡಿರ್ತಕ್ಕಂಥ ಒಂದು ಕೊಡುಗೆ, ಇವತ್ತು ಎಲ್ಲ ಕೆರೆಗಳಿಗೆ ನೀರನ್ನು ತುಂಬಿಸಿರ್ತಕ್ಕಂಥದ್ದು. ಅದೇ ಭೂ ಅಭಿವೃದ್ಧಿ ಬ್ಯಾಂಕಿನ ಒಂದು ಕಟ್ಟಡ, ಅದು ಜಾಗ ಮೊದಲು ಆ ಒಂದು ಬ್ಯಾಂಕಿನ ಹೆಸರಲ್ಲಿ ಇರಲಿಲ್ಲ. ಆ ಒಂದು ಬ್ಯಾಂಕಿನ ಹೆಸರಿಗೆ ಕ್ಯಾಬಿನೆಟಲ್ಲಿ ಇಟ್ಟು ಆ ಒಂದು ಬ್ಯಾಂಕಿನ ಪೂರ್ತಿ ಮೈದಾನವನ್ನು ಆ ಬ್ಯಾಂಕಿನ ಹೆಸರಿಗೆ ಮಾಡಿಸಿ ಇವತ್ತು ಸುಮಾರು ಕೋಟ್ಯಾಂತರ ರೂಪಾಯಿ ಕಟ್ಟಡವನ್ನು ಕಟ್ಟಿ ಇವತ್ತು ರೈತರಿಗೆ ಅದು ನೀಡಿದ್ದಾರೆ. ಅದೇ ರೀತಿ TFPCMS ಅಲ್ಲೂ ಕೂಡ ಇವತ್ತು ಗೊಬ್ಬರ ಇರ್ಬೋದು, ಕ್ರಿಮಿನಾಶಕಗಳಿರ್ಬೋದು, ಇನ್ನೂ ಅನೇಕ ಸವಲತ್ತುಗಳು ಅಲ್ಲಿ ಸಿಗ್ತದೆ. ಅದು ರೈತರ ಸಂಸ್ಥೆ. ರೈತರು ಇವತ್ತು ಡಾಕ್ಟರ್ ಸುಧಾಕರ್ ಅವರ ಪರವಾಗಿ, NDA ಪರವಾಗಿ, ಅದರಲ್ಲೂ ಭಾರತೀಯ ಜನತಾ ಪಕ್ಷ ಮತ್ತು BJP ಮೈತ್ರಿನ ಒಪ್ಕೊಂಡಿದ್ದಾರೆ ಅಂತ ನಾನಾದರೂ ಇವತ್ತು ಅಂದ್ಕೊಂಡು ಎಲ್ಲ ರೈತಾಪಿ ಜನರಿಗೆ ಯಾರು ನಮ್ಮ ಪಕ್ಷಕ್ಕೆ ಮತಗಳನ್ನು ಕೊಟ್ಟು ಹೆಚ್ಚಿನ ಬಹುಮತದಿಂದ ನಮ್ಮೆಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ ಅವರಿಗೆ ನಾನು ಪಕ್ಷದ ಪರವಾಗಿ NDA ಮೈತ್ರಿ. ಪಾವಗಡ ಸುದ್ದಿ. ಮುಗದಾಳ ಬೆಟ್ಟ ಗೊಲ್ಲರಹಟ್ಟಿಯ ಗೋಳು ಕೇಳೋರ್ಯಾರು? ಸ್ನಾನ ಮಾಡಲು ಹೆಣ್ಣು ಮಕ್ಕಳ ನರಕಯಾತನೆ. ಭಾರತ ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷಗಳು ಕಳೆದರೂ ಕೂಡ ಎಲ್ಲಿಯವರೆಗೂ ಗ್ರಾಮೀಣ ಪ್ರದೇಶದ ಅದೆಷ್ಟೋ ಜನರು ಮೂಲಭೂತ ಸೌಕರ್ಯಗಳು ಸಿಗದೆ ಸಮಸ್ಯೆ ಅನುಭವಿಸುವುದರ ಜೊತೆಗೆ ಮುಜುಗರದಿಂದ ಜೀವನ ನಡೆಸುತ್ತಿದ್ದಾರೆ. ಭಾರತ ಬಹಿರ್ದೇಶಿ ಮುಕ್ತ ದೇಶ ಎಂದು ನಾವು ಈಗಾಗಲೇ ಘೋಷಿಸಿದ್ದು, ಆದರೆ ಇಲ್ಲಿಯ ಜನರಿಗೆ ಶೌಚಾಲಯದ ವ್ಯವಸ್ಥೆ ತಲುಪಿದೆಯಾ? ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ತಲುಪಿದೆಯಾ ಇಲ್ಲವಾ ಎಂಬುದನ್ನು ಯಾವೊಬ್ಬ ಅಧಿಕಾರಿಯೂ ಅಥವಾ ಜನಪ್ರತಿನಿಧಿಗಳು ಪರಿಶೀಲಿಸಿ ಸಮಸ್ಯೆಗೆ ಪರಿಹರಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತಹ ಕೆಲಸ ಮಾಡದೇ ಇರುವುದು ನಿಜಕ್ಕೂ ಸಮಾಜದ ತಲೆ ತಗ್ಗಿಸುವಂತಹ ವಿಷಯವಾಗಿದೆ. ಯಾಕೆಂದರೆ ತಾಲೂಕಿನ ನಿಡಗಲ್ ಹೋಬಳಿಯ ಮುಗದಾಳ ಬೆಟ್ಟ ಗೊಲ್ಲರಹಟ್ಟಿಯ ಮಹಿಳೆಯರು ಸ್ನಾನವನ್ನು ಮಾಡಬೇಕಾದರೆ ಸೀರೆಯನ್ನು ಸುತ್ತಲೂ ಅಡ್ಡವಾಗಿ ಕಟ್ಟಿಕೊಂಡು ಸ್ನಾನ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಹಿರ್ದೇಶಕ್ಕೆದ್ದು ಪಕ್ಷದ ಹೊಲಗಳಿಗೆ ಹೋದರೆ ಹೊಲಗಳ ಮಾಲೀಕರು ಅತ್ತ ಬಾರದಂತೆ ಅಡ್ಡಗಟ್ಟುವುದರ ಜೊತೆಗೆ ದೂರು ನೀಡುತ್ತೇವೆಂದು ಫೋಟೋ ತೆಗೆಯಲು ಮುಂದಾಗುತ್ತಿದ್ದಾರೆ. ನಿಜಕ್ಕೂ ಪಾವಗಡ ತಾಲೂಕಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಇನ್ನು ಈ ವಿಚಾರವಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸವರ್ಣಮ್ಮ ಎಂಬ ಮಹಿಳೆ, ನಮ್ಮ ಮಕ್ಕಳಿಗೆ ಮನೆ ಬಳಿ ಸ್ನಾನ ಮಾಡಲು ಸರಿಯಾದ ವ್ಯವಸ್ಥೆ ಇಲ್ಲದೆ ಅವರನ್ನು ಹಾಸ್ಟೆಲ್ಗೆ ಹಾಕಿದ್ದೇವೆ. ರಜಾ ಅಂತ ಅವರು ಮನೆಗೆ ಬಂದರೆ ಅವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲದಂತಾಗಿದೆ. ನಾವು ಸೀರೆಗಳನ್ನು ಸುತ್ತಲೂ ಸುತ್ತಿಕೊಂಡು ಸ್ನಾನ ಮಾಡಬೇಕಾಗಿದ್ದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಇದೆಲ್ಲ ಒಂದೆಡೆ ಇದ್ರೆ ಇಲ್ಲಿನ ಜನರಿಗೆ ಸರಿಯಾಗಿ ಶುದ್ಧ ಕುಡಿಯುವ ನೀರಿನ, ವಿದ್ಯುತ್ ದೀಪ, ರಸ್ತೆ ಚರಂಡಿ ವ್ಯವಸ್ಥೆಯೂ ಸಹ ಇಲ್ಲದಂತಾಗಿದೆ. ಮುಖ್ಯವಾಗಿ ಅಧಿಕಾರಿಗಳು ಪ್ರತಿಯೊಬ್ಬ ಮನೆಗೂ ಶೌಚಾಲಯ ವ್ಯವಸ್ಥೆ ಮಾಡಬೇಕಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಅನಿಲ್ ಯಾದವ್, NKS TV4 ಪಾವಗಡ. ಮಾಡ್ಕೊಳ್ಳೋಗೆಲ್ಲ ಸ್ನಾನ ಮಾಡ್ಕೊಳ್ಳೋಗೆಲ್ಲ ಹೇಳ್ತಾರೆ. ನಾವು ಮಾಡ್ಕೊಳ್ಳಲ್ಲ ಸ್ನಾನ ಮಾಡಕ್ಕಾಗಲ್ಲ ಸರ್. ನಾವು ಸ್ನಾನ ಮಾಡ್ಕೋಬೇಕಂದ್ರೆ ಇದನ್ನು ಕೂಡ ಮಾಡಕ್ ಬಿಟ್ಟಿರ್ಲಿಲ್ಲ ಸರ್. ನಾವು ರಾತ್ರಕ್ಕೆ ಇದನ್ನ ಗುಂಡಿ ತೆಗ್ದು ನಾವು ನಮ್ಮ ಮಕ್ಳು ಎಲ್ಲ ನಿಲ್ಸಿಕೊಂಡು ರಾತ್ರಿಕೇನೆ ಸಫರ ಹಾಕೊಂಡಿರೋ ಸರ್. ನಾವು ಸ್ನಾನ ಮಾಡೋದೇ ಇಲ್ಲ. ಯಾರು ಇಲ್ಲ ಸರ್, ಎಲ್ಲಾನೇ ನೋಡ್ಕೋಬೇಕು. ಒಂದ್ ಶೌಚಾಲಯ ಇಲ್ಲ, ಒಂದ್ ಬಚ್ಚಲ್ ಇಲ್ಲ, ಏನಿಲ್ಲ. ನಾವ್ ಇಂಥವ್ರಿಗೆ ಸೀರೆ ಎಲ್ಲ ಕಟ್ಕೊಂಡು ಸ್ನಾನ ಮಾಡ್ಕೋಬೇಕು ಸರ್. ಎಷ್ಟು ಬರ್ತೀರ ಸರ್? ಇವತ್ತಿನ ಕಾಲದಲ್ಲಿ ಯಾರು ಸರ್ ನೀರ್ ಬಿಡ್ತಾರೆ? ಮನೆ 2 ದಿನಕ್ಕೊಂದ್ಸರಿ ನೀರ್ ಬಿಡ್ತಾರೆ ಸರ್, ದಿನ ಬಿಡ್ ದಿನ. ನಲ್ಲಿ ಹತ್ರ ಕ್ಲೀನ್ ಮಾಡಕ್ ಬಿಟ್ಟಿಲ್ಲ, ಅಲ್ಲಿನ ಸಿಮೆಂಟ್ ಲೈಟ್ ಸರ್, ಲೈಟ್ ಕೂಡ ಬಿಟ್ಟಿಲ್ಲ ಸರ್. ನಾವೇನ್ ಸರ್ ಇವತ್ತಂದ್ರೆ 4 ಗೋಡೆ ನೆಡಮತ ಇವತ್ತು ಕತ್ತಲಿದ್ದೀವಿ ಸರ್. ಕತ್ತಲಲ್ಲಿ ಒಂದು ಲೈಟ್ ಇಲ್ಲ ಸರ್, ಒಂದು ಲೈಟ್ ಬಿಟ್ಟಿಲ್ಲ. ಲೈಟ್ ಹೊತ್ತು ನಮ್ಮ ಭದ್ರಟಿನಲ್ಲಿ ಯಾರಾದ್ರೂ ಬಂದ್ರೆ ಇದೇನು ಊರು ಅಂತಾರ, ಇದೇನು ಏನಂತಾರ, ಅಡವಿ ಅಂತಾರ ಗೊತ್ತಿಲ್ಲ. ಒಂಥರ ಅಡವಿನಲ್ಲಿ ತಂಗಿದ್ದೀವಿ ಸರ್ ನಾವು ಇವತ್ತಿನವರೆಗೂ. ನಮ್ಮ ವಯಸ್ಸು ಇವತ್ತು 45 ವರ್ಷ. 45 ವರ್ಷದಿಂದನೂ ನಮಗ್ ಶೌಚಾಲಯ ಇಲ್ಲ. ಬರೀ ಕಂಡೋರ್ ಜಮೀನಲ್ಲಿ ಹೋಗ್ಬೇಕು, ಹೊರಗಡೆ ಹೋಗ್ಬೇಕು, ಬರ್ಬೇಕು. ನೋಡಿದ್ರೆ ಬೈತಾರೆ ಎಂಬ ಒಂದು ಭಯ ನಮ್ಗೆ. ನೋಡಿದ್ರೆ ಬೈತಾರೆ, ಹೊಡಿತಾರೆ ಹಿಡ್ಕೊಂಡು ಫೋಟೋನು. ಕಲಬುರಗಿ ಪೊಲೀಸರಿಂದ ಕುಖ್ಯಾತ ಅಂತಾರಾಜ್ಯ ಮನೆಗಳ್ಳತನ ಬಂಧನ. ಮಹಾರಾಷ್ಟ್ರದ ಲಥೂರ್ ಮೂಲದ ಶಿವಪ್ರಸಾದ್ ಮಂತ್ರಿ ಶಂಕರ್ ಬಂಧನ.
ಕಲಬುರಗಿಯ ಅಶೋಕ್ ನಗರ ಪೊಲೀಸರಿಂದ ಆರೋಪಿ ಬಂಧನ. ಬಂಧಿತನಿಂದ 412 ಗ್ರಾಂ ಚಿನ್ನಾಭರಣವನ್ನು ವಶಕ್ಕೆ ಪಡೆದ ಪೊಲೀಸರು. ಶಿವಪ್ರಸಾದ್ ಮಂತ್ರಿ ಶಂಕರ್ ವಿರುದ್ಧ ಹಲವು ರಾಜ್ಯಗಳಲ್ಲಿ 260ಕ್ಕೂ ಹೆಚ್ಚು ಕೇಸ್ ದಾಖಲು. ಕಲಬುರಗಿಯಲ್ಲಿ ಮಂತ್ರಿ ಶಂಕರ್ ವಿರುದ್ಧ 10 ಕೇಸ್ ದಾಖಲು. ಚಿನ್ನಾಭರಣ ಕದ್ದ ಹಣದಲ್ಲಿ ದಾಸೋಹ, ದೇವರ ಹುಂಡಿಗೆ ಹಣ ಹಾಕ್ತಿದ್ದ. ಮಾಡಿದ್ದ ಪಾಪವನ್ನ ಕಳೆಯೋದಕ್ಕೆ ಅಂತ ಸಾರ್ವಜನಿಕವಾಗಿ ಕೆಲ ಹಣ ಖರ್ಚು ಮಾಡ್ತಿದ್ದ. 5 ಜನ ಹೆಂಡತಿಯರ ಗಂಡನಾಗಿರುವ ಮಂತ್ರಿ ಶಂಕರ್. ನಮಸ್ಕಾರ. ಕಲಬುರಗಿ ನಗರದ ಅಶೋಕ್ ನಗರ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವರಾದ ಅರುಣ್ ಕುಮಾರ್ ಅವರು, ACP ಸೌತ್ ಆದ ಭೂತೇಗೌಡ ಅವರು ಮತ್ತು ಅವರ ಎಂಟೈರ್ ಕ್ರೈಮ್ ಸ್ಟಾಫ್ ಟೀಮ್ ಒಂದು ತುಂಬ ಅತ್ಯುತ್ತಮ ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ. ಇದರಲ್ಲಿ ಒಬ್ಬ ಅಂತಾರಾಜ್ಯ ಮನೆಗಳ್ಳತನ ಮಾಡುವ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತನಿಂದ ಸುಮಾರು 412 ಗ್ರಾಂನ ಬಂಗಾರದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದರ ಅಂದಾಜು ಮೌಲ್ಯ ನಿಯರ್ಲಿ 30 ಲಕ್ಷ. ಈ ಪತ್ತೆ ಕಾರ್ಯಕ್ಕೆ ನಮಗೆ ಆರಂಭ ಆಗಿದ್ದು ಇತ್ತೀಚೆಗೆ ಒಂದು ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಮನೆಗಳ್ಳತನ ಒಂದು ವರದಿಯಾಗುತ್ತೆ. ಭಾಗ್ಯವಂತಿ ನಗರದಲ್ಲಿ ಒಂದು 60-40ಯಲ್ಲಿ ಒಂದು ದೊಡ್ಡ ಮನೆ ಕಟ್ಟಿರ್ತಾರೆ ರೀಸೆಂಟಾಗಿ. ಆ ಮನೆಯಲ್ಲಿ ಒಂದು ರಾತ್ರಿ ಮನೆಗಳ್ಳತನ ಆಗುತ್ತೆ. ಆ ಪ್ರಕರಣ ದಾಖಲಿಸಿಕೊಂಡು ನಾವು ವೈಜ್ಞಾನಿಕವಾಗಿ ತನಿಖೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿದಾಗ ಒಂದು ಏನು ಇದರಲ್ಲಿ ಆರೋಪಿ ಇದ್ದಾನೆ, ಕಳ್ಳತನ ಮಾಡಿ ಕಾಂಪೌಂಡ್ನಿಂದ ಜಂಪ್ ಮಾಡಿದ ಗಾಯ ಆಗಿರ್ತಾನೆ. ಅದರ ಒಂದು CCTV ನಾವು ಬೆನ್ನತ್ತಿ ಒಂದು ಆಸ್ಪತ್ರೆಗೆ ಹೋಗಿ ಫಸ್ಟ್ ಏಡ್ ತಗೋತಾನೆ. ಅಲ್ಲಿ ಒಂದು ಟ್ರೇಲನ್ನು ನಾವು ಫಾಲೋ ಮಾಡಿದಾಗ ಈ ಆರೋಪಿಯ ಒಂದು ಡೀಟೇಲ್ ಸಿಗುತ್ತೆ. ಅದನ್ನು ಬೆನ್ನತ್ತಿ ನಮಗೆ ದೊರೆತ ಕುರುಹುಗಳನ್ನು ಬೆನ್ನತ್ತಿ ಅಶೋಕ್ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಈ ಆರೋಪಿಯನ್ನು ಬಂಧಿಸಲಿಕ್ಕೆ ಯಶಸ್ವಿ ಆಗ್ತಾರೆ. ಈ ಬಂಧಿತ ಆರೋಪಿಯ ಹೆಸರು ಶಿವಪ್ರಸಾದ್ ಅಲಿಯಾಸ್ ಮಂತ್ರಿ ಶಂಕರ್ ಅಂತ. ಇವನ ತಂದೆ ಹೆಸರು ಆದಿನಾರಾಯಣ್ ಮಂತ್ರಿ. ಇವ್ರ ಸರ್ನೇಮ್ ಮಂತ್ರಿ ಇದೆ, ಹಾಗಾಗಿ ಇವನು ಕುಖ್ಯಾತಿಯನ್ನು ಪಡೆದುಕೊಂಡಿರೋದು ಮಂತ್ರಿ ಶಂಕರ್ ಅಂತಂದು. ಇದರಲ್ಲಿ ಈ ಆರೋಪಿಯ ಒಂದು ಹಿನ್ನೆಲೆಯನ್ನು ನಾವು ಕಲೆ ಹಾಕಿದಾಗ ಇವನು ಅಂತಾರಾಜ್ಯ ಮನೆಗಳ್ಳತನ ಮಾಡುವ ಒಂದು ನೊಟೋರಿಯಸ್ ಅಫೆಂಡರ್ ಇದ್ದಾನೆ. ಮೂಲತಃ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಹೆಚ್ಚಿನ ಒಂದು ಪ್ರಕರಣಗಳಿದೆ. ಅದರ ಜೊತೆಗೆ ಮಹಾರಾಷ್ಟ್ರದ ಲಾತೂರಲ್ಲಿ ಇದೆ ಮತ್ತು ಕರ್ನಾಟಕ ಇಲ್ಲಿ ಗುಲ್ಬರ್ಗದಲ್ಲಿನೂ ಕೂಡ ಇವನ ಮೇಲೆ ಪ್ರಕರಣಗಳಿದ್ದಾವೆ. ಇದರಲ್ಲಿ ಒಟ್ಟು ಇವನ ಮೇಲೆ ನಿಯರ್ಲಿ 260 ಮನೆಗಳ್ಳತನ ಪ್ರಕರಣಗಳಿದ್ದಾವೆ. ಅದರಲ್ಲಿ 209 ನಿಯರ್ಲಿ 210 ಇವನ ಮೇಲೆ ಏನು ಪ್ರಕರಣಗಳಿದ್ದಾವೆ ಅವುಗಳಲ್ಲಿ ಇವನಿಗೆ ಶಿಕ್ಷೆ ಆಗಿದೆ. ಮತ್ತು ಹೈದರಾಬಾದ್ ಪೊಲೀಸರು ಇವನಿಗೆ 4 ಸಲ ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್, ಅಂದರೆ ನಮ್ಮ ಹತ್ರ ಯಾವ ರೀತಿ ಗುಂಡಾ ಆ್ಯಕ್ಟ್ ಇದೆ ಆ ರೀತಿ ಇವನ ಅಪರಾಧದ ಒಂದು ಚಟುವಟಿಕೆಗಳ ಮೇಲೆ ಕಡಿವಾಣ ಹಾಕಲಿಕ್ಕೆ ಇವನ ಮೇಲೆ 4 ಸಲ ಹೈದರಾಬಾದಲ್ಲಿ ಮತ್ತು ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಈ ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್ ಅಂಡರಲ್ಲಿ, ಅಂದರೆ ಗುಂಡಾ ಆ್ಯಕ್ಟಲ್ಲಿ ಅವರ ಸ್ಥಳೀಯ ಒಂದು ವಿಶೇಷ ಕಾಯ್ದೆ ಅಡಿಯಲ್ಲಿ ಕೂಡ ಇವನನ್ನು ಬಂಧಿಸಲಾಗಿತ್ತು. 4 ವರ್ಷ ಇವನಿಗೆ ಜೈಲಿಗೆ ಕೂಡ ಅವರು ಕಳಿಸಿದರು ಪ್ರಿವೆಂಟಿವ್ ಡಿಟೆನ್ಷನಲ್ಲಿ. ಮತ್ತು ಈತನ ಬಂಧನದಿಂದ ಒಟ್ಟು 10 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಅದರಲ್ಲಿ 2024ರ 4 ಪ್ರಕರಣಗಳು ಮತ್ತು ಈ ವರ್ಷದ 6 ಪ್ರಕರಣಗಳು ಪತ್ತೆಯಾಗಿದೆ. ಅದು ಮೂಲ ಹೆಚ್ಚಿನದಾಗಿ ಇವನು ಕಾನ್ಸಂಟ್ರೇಟ್ ಮಾಡುವಂಥದ್ದು ಅಂತಂದರೆ ದೊಡ್ಡ ದೊಡ್ಡ ಮನೆಗಳನ್ನು ಮತ್ತು ಯಾವ ಮನೆಗಳಲ್ಲಿ ಇವನಿಗೆ ಜಾಸ್ತಿ ಚಿನ್ನಾಭರಣಗಳು ಅಥವಾ ಬೆಳ್ಳಿ ಆಭರಣಗಳು ಸಿಗುತ್ತೆ ಅಂಥ ಮನೆಗಳನ್ನು ರೆಕ್ಕಿ ಮಾಡಿ ಪ್ರಕರಣವನ್ನು ಮಾಡ್ತಾನೆ. ಈ ಘಟನೆ ಮಾಡುವ ಮೊದಲು ಇವನ ಸ್ನೇಹಿತರ ಜೊತೆ ಗಾಣಗಾಪುರ್ಗೆ ದರ್ಶನಕ್ಕೆ ಬಂದಿರ್ತಾನೆ. ಬಂದು ಹೊರಡಬೇಕಾದ್ರೆ ಇಲ್ಲಿ ರೆಕ್ಕಿ ಸ್ಟಾರ್ಟ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಏನಿದು ಹೊಸ ಮನೆ ಕಟ್ಟಡ ಆಗಿರುತ್ತೆ ಅಲ್ಲಿ ಅಫೆನ್ಸ್ ಮಾಡ್ತಾನೆ. ಮತ್ತು ಇವನು ಈಗಾಗಲೇ ತಮಗೆ ತಿಳಿಸಿದ ಹಾಗೆ 260 ಪ್ರಕರಣ ಇವನ ಮೇಲಿದೆ. ಮತ್ತು ಇವನದೇ ಆದ ಕೆಲವು ಮೋಡಸ್ ಆಪರೆಂಡಿ ಇದೆ. ಇವು ಅಪರಾಧಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಈ ಫಿಂಗರ್ ಪ್ರಿಂಟ್ ಸಿಗಬಾರ್ದು ಅಂತಂದು
ಏನು ಮಾಡ್ತಾನೆ ಇವನು, ಕೈಗೆ ಫೆವಿಕಾಲನ್ನು ಅಂಟಿಸ್ಕೊಂಡು ಅಪರಾಧಗಳನ್ನು ಮಾಡ್ತಾನೆ. ಒಂದು ವೇಳೆ ಫೆವಿಕಾಲ್ ಸಿಕ್ಕಿಲ್ಲ ಅಂತಂದರೆ ಎಲ್ಲಿ ಘಟನೆ ಮಾಡ್ತಾನೆ. ಈ ಮನೆ ಡೋರನ್ನು ಬ್ರೇಕ್ ಮಾಡಿದಾಗ ಯೂಶಲಿ ಮನೆ ಡೋರ್ ಬ್ರೇಕ್ ಮಾಡಲಿಕ್ಕೂ ಕೂಡ ಅವನು ಸ್ಕ್ರೂ ಡ್ರೈವರನ್ನು ಬಳಸಿ ಮನೆಗಳತನ ಮಾಡ್ತಾನೆ. ಒಂದು ವೇಳೆ ಅಲ್ಲಿ ಫಿಂಗರ್ ಪ್ರಿಂಟ್ ಬರಬಾರ್ದು ಅಂತಲೂ ಕೂಡ ಇವನು ಬಟ್ಟೆಯಿಂದ ಅಲ್ಲಿ ಎಲ್ಲ ಸ್ಥಳವನ್ನು ನೀಟಾಗಿ ಕ್ಲೀನ್ ಮಾಡ್ತಾನೆ. ಈಗ ನಮಗೇನು ಅಫೆನ್ಸ್ ಆಯಿತು ಅಲ್ಲಿನೂ ಕೂಡ ನಮಗೆ ಚಾನ್ಸ್ ಪ್ರಿಂಟ್ ಸಿಕ್ಕಿರಲಿಲ್ಲ. ಸೊ ಸುಮಾರು ಪ್ರಿಕಾಷನ್ಸ್ಗಳನ್ನು ಕೂಡ ಇವನು ತೆಗೆದುಕೊಳ್ತಾನೆ. ಮತ್ತು ಇವನ ಒಂದು ವೈಯಕ್ತಿಕ ಒಂದು ಜೀವನ ನೋಡಿದಾಗ ಹಿ ಹ್ಯಾಸ್ ಮ್ಯಾರಿಡ್ 5 times. ಈಗ 5ನೇ ಹೆಂಡತಿ ಜೊತೆ ಅವನು ಲಾತೂರಲ್ಲಿ ಬಾಳ್ವೆ ಮಾಡ್ತಾ ಇದ್ದಾನೆ. 8 ಜನ ಮಕ್ಕಳಿದ್ದಾರೆ ಇವನಿಗೆ. ಮತ್ತು ಈ ಏನು ಕಳ್ಳತನ ಮಾಡ್ತಾನೆ ಮತ್ತು ಇದರ ಒಂದು ಪಾಪ ಒಂದು ಪರಿಹಾರಕ್ಕಾಗಿ ಸುಮಾರು ಇದರಲ್ಲಿನೂ ಕೂಡ ಇವನು ದೇವಸ್ಥಾನಗಳಿಗೆ ಹೋಗೋದು, ಸೋಷಲ್ ವರ್ಕ್ ಮಾಡುವಂಥದ್ದು, ಆಸ್ಪತ್ರೆಯಲ್ಲಿದ್ದ ಬಡ ರೋಗಿಗಳಿಗೆ ಧನ ಸಹಾಯ ಮಾಡುವಂಥದ್ದು, ಆ ರೀತಿಯ ಒಂದು ಚಟುವಟಿಕೆಯನ್ನು ಕೂಡ ಇವನು ಮಾಡ್ತಾ ಇದ್ದಾನೆ. ಕೆಲವು ದೇವಸ್ಥಾನಗಳಲ್ಲಿ 5 ಲಕ್ಷವರೆಗೂ ಕೂಡ ಈ ಅನ್ನ ಸಂತರ್ಪಣೆ ಇವನ ಹೆಸರಲ್ಲಿನೂ ಕೂಡ ಅಲ್ಲಿ ಮೆನ್ಷನ್ ಆಗಿದೆ. ಒಂದು ದೊಡ್ಡ ಮನೆಗಳನ್ನು ಇವನು ಕಳ್ಳತನ ಮಾಡುವಂಥದ್ದು, ಅದ್ರ ಜೊತೆಗೆ ಈ ರೀತಿ ಕೂಡ ಅವನು ಕೆಲಸ ಮಾಡ್ತಾ ಇರೋದಿದೆ. ಅದರಲ್ಲಿ ಇವನ ಬಂಧನದಿಂದ ಈಗ ನಮ್ಮ ನಗರದಲ್ಲಿ ಏನು 10 ಪ್ರಕರಣಗಳಾಗಿದ್ದು ಅವುಗಳ ಪತ್ತೆ ಆಗಿದೆ. ಅದಕ್ಕಾಗಿ ನಾನು ನಮ್ಮ ಅಧಿಕಾರಿ ಸಿಬ್ಬಂದಿಯವರಿಗೆ, ಅದರಲ್ಲಿ ವಿಶೇಷವಾಗಿ ಅಶೋಕ್ ನಗರ ಇನ್ಸ್ಪೆಕ್ಟರ್ ಮತ್ತು ಅವರ ಎಂಟೈರ್ ಕ್ರೈಮ್ ಟೀಮ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದರಲ್ಲಿ ಇನ್ನೊಂದು, ಅವನು ವಾಸ ಮಾಡೋದು ಸಿಕಿಂದ್ರಾಬಾದಲ್ಲಿ ವಾಸ ಮಾಡ್ತಾನೆ. ಮತ್ತು ಅವನ 5ನೇ ಹೆಂಡತಿ ಲಾತೂರ್ ಅಲ್ಲಿದ್ದದಕ್ಕೋಸ್ಕರ ಅಲ್ಲಿನೂ ಕೂಡ ಅವನು ಮೂವ್ಮೆಂಟ್ ಮಾಡ್ತಾನೆ. ಇಲ್ಲಿ ನಮ್ಮ ಅಫೆನ್ಸ್ ಮಾಡಿ ಲಾತೂರ್ ಹೋಗಿದ್ದಾನೆ, ನಂತರ ಹೈದರಾಬಾದ್ ಹೋಗಿದ್ದಾನೆ. ನಮ್ಮವರು ಅವನನ್ನು ಬಂಧನ ಮಾಡಿ ಇವನ ಮನೆ ಸರ್ಚ್ ಮಾಡಿದಾಗ ನಮಗೆ ಇಂಟ್ಯಾಕ್ಟ್ ಏನು ಈ ಅಶೋಕ್ ನಗರದಲ್ಲಿ ಕಳ್ಳತನ ಆಗಿತ್ತು, 2 ಇಂಟ್ಯಾಕ್ಟ್ ಆಗಿ 2 ಚೈನ್ಗಳು ಕೂಡ ಮನೆಯಲ್ಲಿ ವಶ. ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.